ಓಂ ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವಸ್ಥಾನ ನಿರೋಧಲೀಲಯ ಗೃಹೀತ ಶಕ್ತಿ ತ್ರಿತಯಾಯ ದೇಹಿನಾಂ ಅಂತರ್ಧ್ರುವಾಯಾನುಪಲಭ್ಯ ವರ್ತಮನೆ. ಅವಧೂತ ಶಿರೋಮಣಿಗಳಾದಂಥ ವಿಷ್ಣು ತೀರ್ಥರು, ಪೂರ್ವಾಶ್ರಮದಲ್ಲಿ ಅವರು ಜಯತೀರ್ಥರು, ಆ ಬಳಿಕ ವಿಷ್ಣು ತೀರ್ಥರು, ಅವರು ಮಾಡಿರುವಂಥ ಭಾಗವತ ಸಾರೋದ್ಧಾರ ಅಥವಾ ಸಾರ, ಅದರ ಮಂಗಲಾಚರಣದ ಪದ್ಯವನ್ನು ಕಳೆದ ದಿವಸ ನೋಡಿದ್ದೇವೆ. ಸ್ವಸ್ತಿ ಶ್ರೀರಸ್ತು ಅಂತ ಅನ್ನೋದು ಸ್ವಯಂ ವಿಷ್ಣು ತೀರ್ಥರು ಮಾಡಿದಂಥ ಭಾಗವತದಲ್ಲಿ ಇಳದೇ ಇರುವಂಥ ಮಂಗಲಾಚರಣ, ಅದು ತಾವು ಮಾಡ್ಕೊಂಡಿದ್ದ ಮಂಗಲಾಚರಣ. ಅದೊಂದನ್ನೇ ಮಂಗಲಾಚರಣೆ ಮಾಡಿ ಮುಂದೆ ಭಾಗವತ ಸಾರೋದ್ಧಾರ ಅಂತ ಅವ್ರು ಏನ್ ಮಾಡಿದಾರಲ್ಲ, ಭಾಗವತದಿಂದಲೇ ಆಯ್ದಂತಹ ಶ್ಲೋಕಗಳೇನಿವೆಯಲ್ಲ, ಅದರಲ್ಲಿ ಮೊದಲನೇ ಶ್ಲೋಕ, ಎರಡನೇ ಶ್ಲೋಕ ಅವು ಎಲ್ಲ ಕೂಡ ಮಂಗಲಾಚರಣ ರೂಪದಲ್ಲೇ ಇವೆ. ಭಗವಂತನನ್ನ ವಿಶಿಷ್ಟ ರೀತಿಯಲ್ಲಿ ಸ್ತುತಿಸಿದಂತಹ ಕೆಲವು ಶ್ಲೋಕಗಳೇ ಅಲ್ಲಿ ಕಾಣಿಸ್ತವೆ. ಅಂಥದ್ದೊಂದಿದು ಭಾಗವತದ 2ನೇ ಸ್ಕಂದದ 4ನೇ ಅಧ್ಯಾಯದ 12ನೇ ಶ್ಲೋಕ ಇದು. ಇಂಥವು ಅನೇಕ ಶ್ಲೋಕಗಳು ಮಹಾಭಾರತದಲ್ಲಿ ಮತ್ತು ಭಾಗವತದಲ್ಲಿ ಕೂಡ ಕಾಣ್ತವೆ. ಒಂದೊಂದು ರೀತಿಯಾದ ಮಂತ್ರಗಳಿದ್ದ ಹಾಗೆ. ನಾಸ್ತಿ ವಾಕ್ಯಮ ಮಂತ್ರಕಂ ಅಂತ. ಶಾಸ್ತ್ರದಲ್ಲಿ ಮಂತ್ರ ಅಲ್ಲದೇ ಇರುವಂತಹ ವಾಕ್ಯ ಯಾವುದೂ ಇರೋದಿಲ್ಲ. ಆದ್ರೂ ನೇರವಾಗಿ ಓಂ, ಈಗ ನೋಡಿ ನಮಃ ಪರಸ್ಮೈ ಅಂತ ಪ್ರಾರಂಭ ಆಯ್ತು. ಇಂಥವು ಮಂತ್ರಗಳು ಭಾರತಕ್ಕಿಂತ ಭಾಗವತದಲ್ಲಿ ಜಾಸ್ತಿ ಇವೆ. ನಾನು ಈ ಹಿಂದೆನೂ ಕೂಡ ಅನೇಕ ಸರಿ ಹೇಳಿದ್ದೆ, ಪಂಚಮ ಸ್ಕಂದದಲ್ಲಿ ಅವೆಲ್ಲ ಬಂದಿವೆ. ನಮಗಲ್ಲಿ ಅಂಗನ್ಯಾಸ ಬೇಕಾಗಿಲ್ಲ, ಕರನ್ಯಾಸ ಬೇಕಾಗಿಲ್ಲ, 10 ಜಪ ಆದ್ಮೇಲೆ ಅದಕ್ಕೊಂದು ತರ್ಪಣ ಅಂತ ಬೇಕಾಗಿಲ್ಲ, ಊಟ ಆದ್ಮೇಲೆ ಮಾಡಬಾರ್ದು ಅನ್ನೋ ನಿರ್ಬಂಧ ಇಲ್ಲ, ಏನೂ ಇಲ್ಲ. ಆದ್ರೆ ಯಾವ ದೃಷ್ಟಿಯಿಂದಲೂ ಬೇರೆ ಯಾವ ಮಂತ್ರಕ್ಕೂ ಕಡಿಮೆ ಅಲ್ಲದೆ ಇರುವಂತಹ ಮಂತ್ರಗಳಿವೆ. ಮಹಾಭಾರತ ಮತ್ತು ಭಾಗವತಗಳು 5ನೇ ವೇದ ಅಂತ ಆದ್ಮೇಲೆ ಇವೆಲ್ಲ ಮಂತ್ರಗಳು ನಾವು ಮತ್ತೆ ಜಪ ಮಾಡಿ ಸಿದ್ಧಿ ಗಳಿಸ್ಕೊಳ್ಬೇಕಾದಂತಹ ಮಂತ್ರಗಳು. ಇಡೀ ಶ್ಲೋಕ ನೋಡಿದ್ರು ಒಂದ್ ಕಡೆ ವಿಷ್ಣು ಅಂತ ಶಬ್ದ ಬಂದಿರೋದಿಲ್ಲ. ತುಂಬಾ ವಿಚಿತ್ರವಾದ ಶಬ್ದಗಳು. ಬೇರೆ ಸಂಸ್ಕೃತನೇ ಗೊತ್ತಿರ್ತದೆ, ಆ ಶಬ್ದಗಳಿಗೆ ಅರ್ಥ ಆಗ್ತದೆ, ಅದ್ರ ತಾತ್ಪರ್ಯ ಗೊತ್ತಾಗೋದಿಲ್ಲ ಅನೇಕ ಕಡೆ. ಅಂತ ವಿಚಿತ್ರವಾದ ಸಂಸ್ಕೃತ ಶಬ್ದಗಳು, ಅಂತ ವಿಚಿತ್ರವಾದಂತಹ ವಿಶೇಷಣಗಳು. ಅಂತ ವಿಶೇಷಣಗಳಿಂದ ಭಗವಂತನನ್ನ ಸ್ತುತಿಸ್ತಾ ಇರ್ತಾರೆ. ಇದು ಆ 2ನೇ ಸ್ಕಂದದಿಂದ ಆಯ್ದಂಥ ಶ್ಲೋಕ. ಅದಕ್ಕೆ ವಿಷ್ಣು ತೀರ್ಥರೇ ಮೊದಲು ಅದಕ್ಕೊಂದು ವ್ಯಾಖ್ಯಾನ ಮಾಡ್ತಾರೆ. ಭಾಗವತ ಸಾರೋದ್ಧಾರ ತಾವೇ ಮಾಡಿ, ತಾವೇ ಇದನ್ನು ಯಾವ ದೃಷ್ಟಿಯಿಂದ ಕಂಡ್ರು. ನಾನು ಒಂದು 400 ಶ್ಲೋಕಗಳನ್ನ 350 ಶ್ಲೋಕಗಳನ್ನ ಒಂದ್ ಕಡೆ ಸಂಗ್ರಹಿಸಿ ಬಿಟ್ಟ ಮಾತ್ರಕ್ಕೆ ಅವ್ರು ಯಾವ ದೃಷ್ಟಿಯಿಂದ ಅದನ್ನು ಸಂಗ್ರಹಿಸಿದ್ದಾರೆ, ಅದರಲ್ಲಿ ಅವ್ರು ತಾವೇನು ಕಂಡಿದ್ದಾರೆ ಅಂತ ಅನ್ನೋದು ಅವ್ರು ಹೇಳಿದಾಗಲೇ ಗೊತ್ತಾಗಬೇಕು, ಉಳಿದವರಿಗೆ ಅದು ಗೊತ್ತಾಗೋದಿಲ್ಲ. ಅದಕ್ಕೊಂದು ವ್ಯಾಖ್ಯಾನನೂ ಮಾಡಿದ್ದಾರೆ ಅವರು. ಅದೆಲ್ಲ ಬಹಳ ಪ್ರಸಿದ್ಧವಾದದ್ದೇ. ನಮಃ ಪರಸ್ಮೈ ಪುರುಷಾಯ ಭೂಯಸೆ ಅಂತ ಪ್ರಾರಂಭ ಕಂಡಿದೆ. ಇಂಥವು ಅದೆಷ್ಟು ಶ್ಲೋಕ ಇದೆಯೋ, ನಮೋ ಭಗವತೆ ತುಭ್ಯಂ ಪುರುಷಾಯ ಮಹಾತ್ಮನೆ ಹರಯೇ ಅದ್ಭುತ ಸಿಂಹಾಯ ವಿಷ್ಣವೇ ಪರಮಾತ್ಮನೆ ಇಂಥ ಶ್ಲೋಕ. ನಮಃ ಪಂಕಜನಾಭಾಯ ನಮಃ ಪಂಕಜ ನೇತ್ರಾಯ ಅಂತ ಈಗ ಒಂದು ಶ್ಲೋಕ. ಈ ಥರ ನಮಃ ಅಂತ ಪ್ರಾರಂಭ ಆಗಿ ಅದೆಷ್ಟೋ ಮಂತ್ರಗಳು ಭಾಗವತದಲ್ಲಿ ಕಾಣ್ತವೆ. ಇಹ ಖಲು ವಿವಿಧ ಭವ ಪರಿತಾಪ ಖಿನ್ನಾನಾಂ ಸಕಲ ಸುಜನಾನಾಂ ತದಪನೋದಾಯ ಅಖಿಲ ಪುರುಷಾರ್ಥ ಪ್ರಾಪ್ತಯೇ ಚ ಭಗವತಾ ನಾರಾಯಣೇನ ಪರಮಕೃಪಯಾ ವಿನಿರ್ಮಿತೆ ಶ್ರೀಮತಿ ಮಹಾಭಾಗವತೆ 12 ಸ್ಕಂಧೆ ಕಾನಿಚಿದೇವ ಪದ್ಯಾನಿ ಆಪದ್ಯಪಿ ಸಂತತಂ ಅನುಸಂಧಾನಾಯ ಅಲ್ಪಮತೀನಾಮಪಿ ಉಪಕಾರಾಯ ಸಂಗೃಹೀತು ಕಾಮಃ ಕಶ್ಚಿಜ್ಜಯತೀರ್ಥನಾಮ ಅವಧೂತ ಶಿರೋಮಣಿ ದೇವತಾನಮನಂ ಕುರ್ವನ್ ತದೇವ ಪದ್ಯಂ ಪಠತಿ ನಮಃ ಪರಸ್ಮ ಇತಿ. ಇನ್ನು ಮುಂದೆ ಪ್ರತಿಯೊಂದು ಹಂತದಲ್ಲಿಯೂ ಆ ಜಯತೀರ್ಥರು, ವಿಷ್ಣು ತೀರ್ಥರು ಏನು ವ್ಯಾಖ್ಯಾನ ಮಾಡಿದ್ದಾರೆ, ವ್ಯಾಖ್ಯಾನದ ವಾಕ್ಯಗಳನ್ನ ಮುಂದಿನ ಎಲ್ಲಾ ಪ್ರವಚನಗಳಲ್ಲೂ ಓದ್ತಾ ಹೋಗೋದಿಲ್ಲ. ಆದ್ರೆ ಕೆಲವು ಸರಿ ಆ ಕನ್ನಡದ ಅನುವಾದಕ್ಕಿಂತ ಆ ಮೂಲದ ವಾಕ್ಯಗಳಿಗೆ ಹೆಚ್ಚು ಶಕ್ತಿ ಇದೆ ಅಂತ ಅನಿಸಿದಾಗ, ಮೂಲದ ಸಂಸ್ಕೃತ ವಾಕ್ಯಕ್ಕೆ ಹೆಚ್ಚಿನ ಸೌಂದರ್ಯ ಇದೆ ಅಂತ ಕಂಡಾಗ ಅದನ್ನು ಓದ್ತಾ ಹೋಗ್ತೇನೆ. ಮೊದಲು ಇದನ್ನಷ್ಟು ಓದಿದೆ. ಜಯತೀರ್ಥ ಅನ್ನುವಂಥ ಒಬ್ಬ ಮುನಿ, ಅವನೊಬ್ಬ ಅವಧೂತ ಶಿರೋಮಣಿ, ತನ್ನಂತಾರು ಅವನು ಅವಧೂತ ಶಿರೋಮಣಿ ಅಂತ ಹೇಳ್ಕೊಂಡಿದ್ದಾರೆ. ಅದೇನೋ ಅಹಂಕಾರದ ಮಾತಲ್ಲ. ನಾನು ಅವಧೂತ ಹೌದು, ಜಗತ್ತಿನ ಪರಿವೇ ನನಗಿಲ್ಲ, ಎಲ್ಲವನ್ನು ಬಿಟ್ಟು ನಾನು ಸನ್ಯಾಸಿಯಾಗಿದ್ದೇನೆ. ಪ್ರಾಯ ಅವರು ಇದನ್ನು ಬರೆದದ್ದು ಸನ್ಯಾಸಿ ಆಗೋಕ್ಕಿಂತ ಮುಂಚೆ ಅದಿರಲಿ ಅಂತ ಇತಿಹಾಸದಲ್ಲಿ ನನಗೆ ಅವ್ರದ್ದು ಕಥೆಯಲ್ಲಿ ಅದು ಕಂಡು ಬಂತು. ಅವಧೂತ ಶಿರೋಮಣಿನೇ ಅವರು. ಸನ್ಯಾಸ ತಗೊಳ್ಳೋಕ್ಕಿಂತ ಮುಂಚೆನೂ ಅವರು ಅವಧೂತರೇ. ಅವರು ಇಂಥ ಕೆಲವು ಶ್ಲೋಕಗಳನ್ನು 12 ಸ್ಕಂಧೆ ಕಾನಿಚಿದೇವ ಪದ್ಯಾನಿ, 12 ಸ್ಕಂಧಗಳಲ್ಲಿ
ಕೆಲವು ಪದ್ಯಗಳನ್ನ ಕಾಣಿಸಿದೇವ ಕೆಲವೇ ಪದ್ಯಗಳನ್ನ ಸಂಗ್ರಹ ಮಾಡಬೇಕು ಅಂತ ಆಲೋಚನೆ ಮಾಡಿದರು. ಯಾಕೆ ಮಾಡಿದ್ರು ಅಂದ್ರೆ ಆಪದ್ಯಪಿ ಸಂತತಂ ಅನುಸಂಧಾನಾಯ, ಅತ್ಯಂತ ದೊಡ್ಡ ಆಪತ್ತು ಬಂದಾಗಲೂ ಜೀವಮಾನದಲ್ಲೇ ಆ ಎಲ್ಲ ಆಪತ್ತುಗಳನ್ನ ಕಳ್ಕೊಳ್ಬೇಕು ಅನ್ನುವ ಹಂಬಲ ಇದ್ದಾಗ, ಅಂಥ ಒಂದು ತುರ್ತು ನಮಗೆ ಎದುರಾಗದಾಗ ಆ ಶ್ಲೋಕಗಳನ್ನು ಅನುಸಂಧಾನ ಮಾಡಬೇಕಾಗ್ತದೆ. ಆ ಶ್ಲೋಕಗಳನ್ನು ಬಾಯಿಂದ ಹೇಳಬೇಕಾಗ್ತದೆ, ಅಥವಾ ಅಲ್ಲಿರೋ ಅರ್ಥವನ್ನು ಅನುಸಂಧಾನ ಮಾಡ್ಕೋಬೇಕಾಗ್ತದೆ. ಅದಕ್ಕಾಗಿ ಈ ಶ್ಲೋಕಗಳನ್ನ, ಅಂಥ ಅದ್ಭುತವಾದ ಶ್ಲೋಕಗಳನ್ನ ಕೆಲವು ಕಡೆ ನಾನು ಸಂಗ್ರಹ ಮಾಡ್ತೀನಿ ಅಂತ ಹೇಳ್ತಾರೆ ಅವರು. ಮತ್ತೆ ಇದು ಅಲ್ಪಮತೀನಾಮಪಿ ಉಪಕಾರಾಯ, ಮಹಾಮತಿಗಳಾದವರು ಇಡೀ ಭಾಗವತವನ್ನೆಲ್ಲ ಆಮೂಲಾಗ್ರವಾಗಿ ಅವಲೋಕನ ಮಾಡಿದವರು, ಪ್ರವಚನ ಮಾಡಿದವರು, ಎಲ್ಲೆಲ್ಲಿ ಯಾವ್ಯಾವ ಶ್ಲೋಕ ಇದೆಯೋ ಅಂತ ಸುಲಭವಾಗಿ ತಿಳ್ಕೊಂಡೇ ಬಿಡ್ತಾರೆ. ಅದಲ್ಲ, ತೀರಾ ಸಣ್ಣವರಿಗೂ ಕೂಡ, ಅಲ್ಪಮತಿಗಳಿಗೂ ಕೂಡ ಅದು ಗ್ರಹಣಕ್ಕೆ ಬರಬೇಕು. ಇದು ಸಾರಾಂಶ ನೋಡಿ, ಇದನ್ನಾದ್ರೂ ಅಧ್ಯಯನ ಮಾಡಿ ಅಂತ ಹೇಳಿದ್ರೆ ಅದನ್ನಾದ್ರೂ ಅಧ್ಯಯನ ಮಾಡ್ತಾರೆ. 18,000 ಶ್ಲೋಕದ್ದು ದೊಡ್ಡ ಪುಸ್ತಕನೇ ಅವ್ರು ಕೈ ಕೊಟ್ಬಿಟ್ರೆ ಇದಾಗೋದು ಯಾವಾಗ, ಮುಗಿಯೋದು ಯಾವಾಗ ಅಂತ ಅಲ್ಲೇ ಎತ್ತಿಟ್ಬಿಡ್ತಾರೆ. ಅದಕ್ಕಾಗಿ ಅಲ್ಪಮತಿಗಳಿಗೂ ಕೂಡ ಉಪಕಾರ ಆಗಬೇಕು ಅಂತ ಸಂಗ್ರಹ ಮಾಡಬೇಕು ಅಂತ ಹೊರಟಿದ್ದಾರೆ. ಸಂಗ್ರಹ ಮಾಡುವಾಗ ಮೊದಲು ದೇವತಾನಮನವನ್ನು ಮಾಡಿದ್ದಾರೆ. ಆ ದೇವತಾನಮನವೂ ಕೂಡ ವ್ಯಾಸರು ಮಾಡಿದಂತಹ ದೇವತಾನಮನವೇ ಮೂಲ ಭಾಗವತದಲ್ಲಿ ಬಂದದ್ದೇ ಅದು. ಆ ಭಾಗವತ ಎಂಥದ್ದದು? ಶ್ರೀಮತಿ ಮಹಾಭಾಗವತೆ. ಈ ಭವ ಅಂದ್ರೆ ಸಂಸಾರ. ಆ ಸಂಸಾರದಲ್ಲಿ ವಿವಿಧ ತಾಪಗಳು, ಒಂದೋ ಎರಡೋ ನಾನಾ ಥರದ ತಾಪಗಳು, ದೈಹಿಕ ತಾಪಗಳು, ಮಾನಸಿಕ ತಾಪಗಳು, ನಾನಾ ಥರದ ತಾಪಗಳಿವೆ. ಆ ತಾಪಗಳಿಂದ ಬಳಲಿ ಬಿಟ್ಟಿದ್ದಾರೆ ಎಲ್ಲಾ ಸಜ್ಜನರು ಕೂಡ. ಅವರಿಗೆ ಆ ತಾಪವನ್ನು ಕಳೆಯಲಿಕ್ಕಾಗಿ ಒಂದು ಉಪಾಯ ಮಾಡಬೇಕಾಗಿದೆ. ಮತ್ತೆ ತಾಪಗಳನ್ನು ಕಳ್ಕೊಂಡು ಅವರು ಪುರುಷಾರ್ಥಗಳನ್ನು ಪಡೆಯಬೇಕಾಗಿದೆ. ಪ್ರಾಪ್ತಿಗಾಗಿ ಭಗವಂತನಾದಂತಹ ನಾರಾಯಣ ಏನ್ ಮಾಡಿದ? ವ್ಯಾಸ ರೂಪದಿಂದ ಕೃಪೆಯಿಂದ ಈ ಶ್ರೀಮದ್ ಮಹಾಭಾಗವತವನ್ನ ರಚನೆ ಮಾಡಿದ. ಅದನ್ನ ನಾನು ಸಂಗ್ರಹ ಮಾಡ್ಲಿಕ್ಕೆ ಹೊರಟಿದ್ದೀನಿ ಅಂತ ಹೇಳ್ತಾರೆ ವಿಷ್ಣು ತೀರ್ಥರು. ಇಲ್ಲಿ ಸದುದ್ಭವ ಸ್ಥಾನ ನಿರೋಧ ಲೀಲೆಯ, ಅದಕ್ಕೆಲ್ಲ ತಾವೇ ಅದರಲ್ಲಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಸತ್ ಅಂದ್ರೆ ಜಗತ್ತು. ಈ ಜಗತ್ತೇನಿದೆ, ಈ ಜಗತ್ತಿನ ಉದ್ಭವ, ಸ್ಥಾನ ಮತ್ತೆ ನಿರೋಧ. ಜಗತ್ತಿನ ಉದ್ಭವ ಅಂದ್ರೆ ಉತ್ಪತ್ತಿ, ಸ್ಥಾನ ಅಂದ್ರೆ ಪಾಲನೆ, ನಿರೋಧ ಅಂದ್ರೆ ಅದರ ಸಂಹಾರ. ಏತದ್ರೂಪ ಕ್ರೀಡಾ ಹೇತೋಹೋ ನಿರೋಧ ಲೀಲೆಯ. ಈ ಕ್ರೀಡೆಯ ಇಂಥ ಒಂದು ಲೀಲೆಯ ಕಾರಣದಿಂದಾಗಿ ಅದೊಂದು ನಾವು ಮಾಡಬೇಕಾಗಿದೆ. ಗೃಹೀತ ಶಕ್ತಿ ತೃತಯಾಯ, ಪ್ರಕಟೀಕೃತ ಇಚ್ಛಾದಿ ತೃತಯಾಯ. ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ ಅಂತ 3 ಶಕ್ತಿಗಳನ್ನ ಅವನು ಪ್ರಕಟ ಮಾಡಿದಾನೆ ಭಗವಂತ ಈ ಮೂಲಕ. ಇಚ್ಛಾದಿತೃತಯಾಯ ಅಂತ ಅವಧೂತರು ತಾವೇ ವ್ಯಾಖ್ಯಾನ ಮಾಡಿದ್ದಾರೆ. ಶಕ್ತಿ ತೃತಯ ಅನ್ನೋದಕ್ಕೆ ಮತ್ತೊಂದು ವ್ಯಾಖ್ಯಾನ, ನನಗೆ ತೋಚಿದ ವ್ಯಾಖ್ಯಾನ ನಾನು ಆಮೇಲೆ ಹೇಳ್ತೇನೆ. ಅಂಥ ಭಗವಂತ ಅವನು ಲೀಲೆಯಿಂದಾಗಿ ಇದನ್ನೆಲ್ಲ ಮಾಡಬೇಕು ಅಂತ ಹೊರಟಿದ್ದಾನೆ. ಮತ್ತೆ ದೇಹಿನಾಂ ಜೀವಾನಾಂ, ಎಲ್ಲ ಜೀವರೇನಿದ್ದಾರಲ್ಲ ಇವರೊಳಗೆ ಅಂತರ್ಧ್ರುವಾಯ, ಒಳಗೆ ಅವನು ಧ್ರುವನಾಗಿದ್ದಾನೆ. ಯಾವತ್ತೂ ಸ್ಥಿರವಾಗೇ ಇದ್ದಾನೆ ಅವನಿಲ್ಲಿ. ಮೂಲ ನಮ್ಮ ಜೀವ ಸ್ವರೂಪದಲ್ಲೇ ಇದ್ದಾನೆ. ಜೀವ ತಂದೆ ತಾಯಿಯಿಂದ ಇನ್ನೊಂದು ದೇಹವನ್ನು ಪಡ್ಕೊಂಡಾಗ ಅಲ್ಲಿಯೂ ಅವನಿದ್ದಾನೆ. ಧ್ರುವ ಅಂದ್ರೆ ನಿಶ್ಚಲನಾಗಿದ್ದಾನೆ ಅಂತ ಅರ್ಥ. ಧ್ರುವ ಅಂದ್ರೆ ನಿಶ್ಚಲ, ಚಲನೆ ಇಲ್ಲದೆ ಇದ್ದದ್ದು, ಯಾವತ್ತೂ ಇರುವಂಥದ್ದು ಅಂತ ಇಷ್ಟೇ ಅರ್ಥ. ಅದಕ್ಕೆ ಬಿಂಬರೂಪ ಅಂತ ಅನುಸಂಧಾನ ಮಾಡ್ಕೊಂಡಿದ್ದಾರೆ. ಬಿಂಬರೂಪ ಯಾವತ್ತೂ ಕೂಡ ಅಲ್ಲಿ ಇದ್ದೇ ಇರ್ತದೆ. ಜೀವ ಪ್ರತಿಬಿಂಬ, ಅವನಿಗೆ ಬಿಂಬವಾಗಿ ಅದು ಯಾವತ್ತೂ ಇದ್ದೇ ಇರ್ತದೆ. ಬಿಂಬರೂಪವಾಗಿ ಅನಾದಿ ಕಾಲದಿಂದಲೂ ಇದ್ದಾನ ಅವನು. ಇಷ್ಟಾದ್ರೂ ಕೂಡ ಅಲ್ಲಿ ಇದ್ದಾನಾದ್ರೂ ಅವನ ಅಸ್ತಿತ್ವ ನಮಗೆ ತಿಳಿಯೋದಿಲ್ಲ. ಅನುಪಲಭ್ಯ ವರ್ತಮನೆ. ವರ್ತಮ ಅಂದ್ರೆ ಹಾದಿ. ತುಂಬಾ ಅದ್ಭುತವಾದ ಶಬ್ದ ಇದು ಅಂತ ಅನ್ಸೋದು ನನಗೆ. ಅವನು ಬಂದ ಹೇಗೆ, ಯಾವ ಹಾದಿಯಿಂದ ಒಳಗೆ ಬಂದ, ಆ ಹಾದಿ ಗೊತ್ತಾಗೋದಿಲ್ಲ. ಅವನನ್ನು ನಾವು ಯಾವ ಹಾದಿಯಿಂದ ತಲುಪೋದು ಅದು ಗೊತ್ತಾಗೋದಿಲ್ಲ. ವರ್ತಮ ಅಂದ್ರೆ ಅದು ಅನುಪಲಭ್ಯಮಾನವಾದ ಸ್ವರೂಪವುಳ್ಳವನು ಅಂತ, ಸ್ವರೂಪ ಅಂತ ಹೇಳ್ಬಿಡ್ಬೋದಿತ್ತು. ಸ್ವರೂಪ ಅಂತ ಅಷ್ಟೇ ಅಲ್ಲ, ವರ್ತಮ ಹಾದಿ, ಮಾರ್ಗ. ಅವನು ಯಾವ ಮಾರ್ಗದಿಂದ ಇಲ್ಲಿಗೆ ಬಂದ, ಮತ್ತೆ ನಾವ್ಯಾವ ಮಾರ್ಗದಿಂದ ಅವನನ್ನು ತಲುಪೋದು ಏನೂ ಗೊತ್ತಾಗೋದಿಲ್ಲ. ಇದು ಅಜ್ಞೇಯ ಗತಿ ಅವನು. ಮತ್ತವನು ಪೂರ್ಣನು ಕೂಡ ಹೌದು. ಭೂಯಸ್ ಅಂದ್ರೆ ಪೂರ್ಣ, ಪುರುಷಾಯ ಭೂಯಸೆ ಅಂತ ಶಬ್ದ ಇದೆ.
ಈ ಅನುಪಲಬ್ಧ ವರ್ತನೆ ಅನ್ನೋದಕ್ಕೆಲ್ಲ ಈ ತರ ವ್ಯಾಖ್ಯಾನ ಮಾಡೋದು ಅದು ನನಗೆ ಆಯಾ ಕಾಲದಲ್ಲಿ ತೋಚಿದಾಗ ನಾನು ಮಾಡೋ ವ್ಯಾಖ್ಯಾನ. ಇಲ್ಲೇದ್ರೂ ಅಜ್ಞೇಯ ಗತಿ ಅಂತ ಇಷ್ಟೇ ಅರ್ಥ. ಅವನ ಗತಿ ಅದು ತಿಳಿಯೋದಿಲ್ಲ. ಗತಿ ಅಂದ್ರೆ ಅವನು ಎಲ್ಲಿದ್ದಾನೆ ಅನ್ನೋದು, ಮತ್ತೆ ಅವನು ಏನು ಮಾಡ್ತಾನೆ ಅಂತ ಅನ್ನೋದು ಯಾವುದು ತಿಳಿಯೋದಿಲ್ಲ ಅಂತ ಇಷ್ಟೇ ಅರ್ಥ. ವರ್ತಮ ಅಂದ್ರೆ ಹಾದಿ ಮಾರ್ಗ ಅಂತ ಅರ್ಥ ಇರೋದ್ರಿಂದ ನಾನು ಅದನ್ನು ಸ್ವಲ್ಪ ಹಿಗ್ಸಿದ್ದೇನೆ ಅಷ್ಟೇ. ಈ ತರ ಬೇರೆ ಬೇರೆ ತರ. ಮತ್ತೆ ಭೂಯಸೆ ಅವನು ಪೂರ್ಣನಾದವನು, ಸ್ವತಂತ್ರನಾದವನು, ಆದ್ರಿಂದಲೇ ಅವನು ಸರ್ವದೇವೋತ್ತಮ ಅಂತ ಪುರುಷ. ಅವನು ಪುರುಷ ಶಬ್ದ ವಾಚ್ಯನಾದವನು, ಅಂಥ ಪರಬ್ರಹ್ಮನಿಗೆ ನಮಸ್ಕಾರ ಅಂತ. ಯಾರು ಎಂಥವರು ಕೂಡ ಶೈವರಾಗಲಿ ವೈಷ್ಣವರಾಗಲಿ ಯಾರು ಕೂಡ ಅನುಸಂಧಾನ ಮಾಡ್ಕೊಳ್ಬಹುದಾದಂಥ ಒಂದು ಶ್ಲೋಕ. ಎಲ್ಲಿಯೂ ವಿಷ್ಣು ಅಂತ ಶಬ್ದ ಬಂದಿಲ್ಲ, ಆದರೆ ಭಗವಂತನಿಗೆ ಆ ಪರಬ್ರಹ್ಮನಿಗೆ ಅನ್ವಿತ ಆಗುವಂಥ ಎಲ್ಲಾ ಶ್ಲೋಕಗಳು ಅಲ್ಲಿವೆ. ಪರ ಅಂದ್ರೆ ಶ್ರೇಷ್ಠ ಅಂತ ಅರ್ಥ. ಪುರುಷ ಅಂದ್ರೆ ಅವನು ಯಾಕೆ ಪುರುಷ ಅಂದ್ರೆ ಪೂರ್ಣತ್ವಾದ ಪುರುಷ ಸ್ಮೃತ ಅಂತ ಭಾಗವತ ತಾತ್ಪರ್ಯನೇ ಹೇಳಿದೆ. ಬೇಕಾದ ಕಡೆ ಅದು ಮುಂದೆ ಬಂದಿದೆ. ಪೂರ್ಣನಾದ್ರಿಂದ ಅವನನ್ನು ಪುರುಷ ಅಂತಾರೆ ಅಂತ. ಮತ್ತೆ ಪುರ ಅಂದ್ರೆ ನಮ್ಮ ಶರೀರ, ಆ ಶರೀರದಲ್ಲಿ ಅವನಿದ್ದಾನೆ, ಆದ್ರಿಂದ ಅವನು ಪುರುಷ. ಮತ್ತೆ ಸದುದ್ಭವ ಸ್ಥಾನ ನಿರೋಧ ಲೀಲೆಯ, ಭಗವಂತ ಸೃಷ್ಟಿ ಮಾಡ್ತಾನೆ, ಪಾಲನೆ ಮಾಡ್ತಾನೆ, ನಾಶ ಮಾಡ್ತಾನೆ ಅಂತ ಅನ್ನೋದನ್ನ ಎಷ್ಟು ಸರಿ ನಾವು ಅನುಸಂಧಾನ ಮಾಡ್ಕೊಂಡ್ರು ಅದು ಮುಗಿಯೋದೇ ಇಲ್ಲ. ಅದನ್ನ ಅನುಸಂಧಾನ ಮಾಡ್ಕೊಳ್ಬೇಕಾದ್ದೇ ಮುಖ್ಯ. ಇಲ್ಲಿ ಹೇಳಿರುವುದು ಸೃಷ್ಟಿ ಪಾಲನಾ ನಾಶ ಅಂತ ಹೇಳಿದ್ದಾರೆ. ಆದ್ರೆ ಅಷ್ಟ ಮಾತ್ರ ಅಲ್ಲ, ಸೃಷ್ಟಿ ಜನ್ಮಾದ್ಯಷ್ಟಕರ್ತ, ಉತ್ಪತ್ತಿ ಸ್ಥಿತಿ ಸಂಹಾರಾಹ ನಿಯತಿರ್ ಜ್ಞಾನಂ ಆವೃತ್ತಿ ಬಂಧ ಮೋಕ್ಷೌಚ ಪುರುಷಾತ್ ಯಸ್ಮಾತ್ ಹರಿರೇಖರಾಟ್. ಇವೆಲ್ಲವನ್ನು 8 ಅವನು ಮಾಡ್ತಾ ಇದ್ದಾನೆ. ಇದೊಂದು ಅವನಿಗೆ ಲೀಲಾ. ಅಪಿ ಪಾದಂ ಪಠೇನ್ ನಿತ್ಯಂ ನಚ ನಿರ್ಭಾರತೋ ಭವೇತ್. ಮಹಾಭಾರತ ಒಂದು ದಿವಸ ಒಂದು ಪಾದ ಆದ್ರೂ ನೆನಪು ಮಾಡ್ಕೊಳ್ಬೇಕಂತ. ಭಾಗವತ ಹೇಳುವಾಗ್ಲೂ ಮಹಾಭಾರತ ನೆನಪು ಮಾಡ್ಕೊಳ್ಳೇಬೇಕು. ನಚ ನಿರ್ಭಾರತೋ ಭವೇತ್. ಭಾರತ ಇಲ್ಲದೆ ಮಾತ್ರ ದಿನ ಕಳಿಬಾರ್ದು ಅಂತ ಮಹಾಭಾರತದ ಆದಿಪರ್ವನೇ ಹೇಳಿದೆ. ಅಪ್ರಮೇಯೋ ನಿಯೋಜ್ಯಶ್ಚ ಸ್ವಯಂ ಕಾಮಗಮೋ ವಶಿ ಮೋದತ್ಯೇಷ ಸದಾ ಭೂತೈಹಿ ಬಾಲಃ ಕ್ರೀಡನಕೈರಿವ ಅಂತ ಸಭಾಪರ್ವದಲ್ಲಿ ಬರುವಂಥ ಒಂದು ಶ್ಲೋಕ ಇದೆ. ಅಪ್ರಮೇಯ ಅನಿಯೋಜ್ಯ. ಇದು ನೋಡಿ, ಅದಕ್ಕಾಗಿ ಅದನ್ನೆಲ್ಲ ಇಲ್ಲಿ ಹೇಳೋಣ ಅಂತ ಅನ್ಕೊಂಡೆ ನಾ. ಈಗ ಆ ಭಗವಂತ ಅಪ್ರಮೇಯನಾಗಿದ್ದಾನೆ, ಅವನ ಗತಿ ನಮಗೆ ತಿಳಿಯೋದಿಲ್ಲ. ಅನಿಯೋಜ್ಯ, ನೀವು ಹೀಗ್ಯಾಕೆ ಮಾಡ್ಲಿಲ್ಲ ಹಾಗ್ಯಾಕೆ ಮಾಡ್ಲಿಲ್ಲ ಅಂತ ಯಾರು ಕೇಳೋರಿದ್ದೀವ? ಯಾರು ಏನು ಕೇಳಿ ಉಪಯೋಗ ಇಲ್ಲ. ನಮ್ಮ ಯಾರ ಮಾತನ್ನು ಕೇಳಿ ಅವನು ಇದನ್ನ ಮಾಡ್ಬೇಕಾಗಿಲ್ಲ. ಸ್ವಯಂ ಕಾಮಗಮಃ, ತನಗೆ ಎಲ್ಲಿ ಬೇಕೋ ಅಲ್ಲಿ ಅಷ್ಟು ಅವನು ತನಗೆ ಬೇಕಾದಾಗ ಪ್ರವೃತ್ತಿ ಮಾಡ್ತಾನೆ. ಸ್ವಯಂ ಅಂದ್ರೆ ಸಮರ್ಥ. ಇಲ್ಲಿ ನೋಡಿ, ಇದೆಲ್ಲ ಇಲ್ಲಿ ಬಂದಿದೆ, ಅದಕ್ಕಾಗಿ ಆ ಶ್ಲೋಕ ನಾನು ನೆನಪು ಮಾಡ್ಕೊಂಡೆ. ಪೂರ್ಣತೆಯ ಸ್ವತಂತ್ರಾಯ, ಅವನು ಪೂರ್ಣ ಸ್ವತಂತ್ರ ಅಂತ ವರ್ಣನೆ ಮಾಡಿದ್ದಾರೆ. ಸ್ವಯಂ ಕಾಮಗಮೋ ವಶಿ, ಎಲ್ಲರನ್ನೂ ಹಿಡಿತದಲ್ಲಿ ಇಟ್ಕೊಂಡಿದ್ದಾನೆ. ಮೋದತ್ಯೇಷ ಸದಾ ಭೂತೈಹಿ ಬಾಲಃ ಕ್ರೀಡನಕೈರಿವ. ಈ ಎಲ್ಲ ಭೂತಗಳಿವೆ ಅಲ್ಲ, ಜಡ ಚೇತನಾತ್ಮಕವಾದ ಇವೆಲ್ಲ ಏನು ನಮ್ಮ ಸುತ್ತಮುತ್ತಲಿವೆ, ಇವೆಲ್ಲದ್ರ ಜೊತೆಗೆ ಅವನು ಆಟ ಆಡ್ತಾ ಇದ್ದಾನೆ. ಅದನ್ನೇ ಲೀಲಾ ಅಂತ ಇಲ್ಲಿ ಬಂತು, ಅದಕ್ಕಾಗಿ ಅದನ್ನ ನಾನು ನೆನಪು ಮಾಡ್ಕೊಂಡೆ. ಮೋದತ್ಯೇಷ ಸದಾ ಭೂತೈಹಿ ಬಾಲಃ ಕ್ರೀಡನಕೈರಿವ. ಹುಡುಗ ಆಟಿಕೆ ಸಾಮಾನು ತಗೊಂಡು ಹೇಗೆ ಅದ್ರ ಜೊತೆ ಆಟ ಆಡಿ ಸಂತೋಷ ಪಡ್ತಾನೋ, ಆ ಥರ ಎಲ್ಲಾ ಭೂತಗಳನ್ನ ತನ್ನ ಆಟಿಕೆ ಸಾಮಾನುಗಳನ್ನಾಗಿ ಮಾಡಿಕೊಂಡು ಅವನು ಸಂತೋಷ ಪಡ್ತಾ ಇದ್ದಾನೆ ಭಗವಂತ. ತುಂಬಾ ಅದ್ಭುತವಾದ ಒಂದು ಶ್ಲೋಕ ಅದು, ಸಭಾಪರ್ವದಲ್ಲಿ ಬರುವಂತ ಶ್ಲೋಕ. ಭಗವಂತ ಸಂತೋಷ ಪಡ್ತಾನೆ ಅಂದ್ರೆ ಅಲ್ರಿ, ಈ ಭೂತಗಳ ಜೊತೆ ಆಟ ಆಡಿ ಅವನು ಸಂತೋಷ ಪಡೋದು ಅಂದ್ರೆ ಏನು? ಆ ಭೂತಗಳು ಜಡ ಆಗಿದ್ರೆ, ಅದೊಂದು ಚದುರಂಗದ ಚೆಸ್ ಆಟದಲ್ಲಿರುವಂತ ಕಾಯಿಗಳಂತೆ ಆಗಿದ್ರೆ, ಅಲ್ಲಿ ಬಿಳಿ ರಾಜ ಗೆದ್ರೇನು ಕಪ್ಪು ರಾಜ ಗೆದ್ರೇನು, ಯಾರಿಗೂ ದುಃಖ ಏನಿಲ್ಲ. ಅಲ್ಲಿ ಆ ಪಕ್ಷವನ್ನು ವಹಿಸಿ ಯಾರು ಕೂತಿದ್ರೆ ಅವರಿಗೆ ದುಃಖ ಅಷ್ಟೇ. ಆಟ ಆಡೋದು ಒಬ್ಬನೇ ಆಟ ಆಡುವಾಗ ಕರಿ ಪಕ್ಷದ ರಾಜ ಗೆದ್ರು ಬಿಳಿ ಪಕ್ಷದ ರಾಜ ಗೆದ್ರು ಅಲ್ಲಿ ಏನು ಸಮಸ್ಯೆ ಇಲ್ಲ. ಆದ್ರೆ ರಾಜನಿಗೆ ಅವನು ಚೇತನ ಆಗಿದ್ರೆ ನಾನು ಸೋತೆ ಅಂತ ಒಬ್ಬನಿಗೆ ದುಃಖ, ಗೆದ್ದೆ ಅಂತ ಮತ್ತೊಬ್ಬನಿಗೆ ದುರಹಂಕಾರ, ಹೀಗೆಲ್ಲ ಬರ್ತದಲ್ಲ. ಆದ್ರಿಂದ ಈ ಎಲ್ಲಾ ಭೂತಗಳಿದ್ದಾರಲ್ಲ ತನ್ನ ಜೊತೆಗೆ, ಈ ಭೂತಗಳೆಲ್ಲ ಇಷ್ಟೆಲ್ಲ ಕಷ್ಟಪಡುವಾಗ ಅದನ್ನ ನೋಡಿ ಅವನು ಸಂತೋಷ ಪಡೋದು ಅಂದ್ರೆ ಏನು? ಅದೊಂದು ತುಂಬಾ ಆಲೋಚನೆ ಮಾಡ್ಬೇಕಂತ ಸಂಗತಿ ಅದು. ಸದುದ್ಭವ ಸ್ಥಾನ ನಿರೋಧ ಲೀಲೆಯ ಅಂತ ಇಲ್ಲಿ ಹೇಳಿದ್ರಲ್ಲ, ಇದೊಂದು ಅವನಿಗೆ ಲೀಲಾ. ಲೀಲಾ ಅಂದ್ರೆ, ಲೀಲೆ ಅಂದ್ರೆ ಯಾವತ್ತೊಂದು ಸಂತೋಷದಿಂದಲೇ ಮಾಡ್ತಿರ್ತಾರೆ. ನಾವ್ಯಾರಾದ್ರೂ ಒಂದ್ ಕಡೆ ಯಾವ್ದಾವ್ದೊಂದು ಜಾಗದಲ್ಲಿ ವಿಹಾರ ಮಾಡಿದರೆ ಸಂತೋಷ ಪಟ್ಟರೆ ಅದನ್ನ ಲೀಲಾ ಅಂತಾರೆ. ಎಲ್ಲಾದ್ರೂ ಒಂದ್ ಕಡೆ ಅಳ್ತಾ ಕೂತಾರೆ ದುಃಖಪಟ್ಟು, ಅದನ್ನ ಲೀಲಾ ಅಂತ ಅನ್ನೋದಿಲ್ಲ ಯಾರು, ಗೋಳಾಟ ಅಂತಾರೆ. ಅಂದ್ರೆ ಭಗವಂತನಿಗೆ ಇದೆಲ್ಲ ಹೇಗೆ ಲೀಲಾ, ಅವನು ಹೇಗೆ ಸಂತೋಷ ಪಡ್ತಾನೆ? ಭಕ್ತರಾದಂಥ
ಅವನ ಪ್ರತಿಬಿಂಬಭೂತರಾದಂತಹ ನಾವು ಈ ಥರ ನಾನಾ ಥರ ಗೋಳಾಡಿದಾಗ ಅವನದನ್ನು ನೋಡಿ ಮೋದ ಪಡೋದು ಅಂದ್ರೆ ಹೇಗೆ ಅಂತೆಲ್ಲ ಅನೇಕ ಕಡೆ ಅನಿಸ್ತಿರ್ತದೆ. ಅನೇಕ ಸರಿ ಜನ ಕೇಳ್ತಿರ್ತಾರೆ, ನನ್ನೂ ಕೇಳಿರ್ತಾರೆ, ನಿಮ್ಮನ್ನು ಕೇಳಿರ್ತಾರೆ. ಭಗವಂತ ನಮ್ಮನ್ನು ಇಷ್ಟೆಲ್ಲ ಗೋಳಾಡಿಸಿ ಅವನೇನು ಸಂತೋಷ ಪಡ್ತಿದ್ದಾನೆ ಅಂತ ಜನ ಕೇಳೇ ಇರ್ತಿರ್ತಾರೆ. ಅವನಿಗಿದೊಂದು ಲೀಲಾ ಮಾಡಿದಾಗ ಅವನು ಸಂತೋಷ ಪಡುವುದು ಅಂದ್ರೆ ಏನರ್ಥ? ಯಾಕೆ ಅವನು ಸಂತೋಷ ಪಡ್ತಾನೆ? ಭಾರತ ಹೇಳ್ದಂತೆ ಅದ್ಯಾಕೆ ಸಂತೋಷ ಪಡ್ತಾನೆ ಅವನು ಅಂದ್ರೆ, ಈ ಜೀವರಲ್ಲಿದ್ದಾರಲ್ಲ, ಇಷ್ಟು ಉತ್ಪತ್ತಿ ಮತ್ತೆ ಪಾಲನಾ ನಾಶ ಇದನ್ನೆಲ್ಲ ಅನುಭವಿಸಿ ಇವರು ಪಕ್ವರಾಗ್ತಾ ಇದ್ದಾರಲ್ಲ ಅಂತ ನೋಡಿ ಅವನು ಸಂತೋಷ ಪಡ್ತಾನೆ. ಒಂದು ಪಾಕ ಇದೆ. ಇದನ್ನ ಮೊನ್ನೆ ಮಹಾಭಾರತದ ಮಂಗಳದಲ್ಲೂ ಕೂಡ ಹೇಳಿದ್ದೆ. ಜಗತ್ತಿನಲ್ಲಿ ಎಲ್ಲೇ ಏನೇ ನಡೀಲಿ, ದೇವ ಋಷಿ ಪಿತೃಪಾಹ ನರಾಹ, ದೇವತೆಗಳಿದ್ದಾರೆ, ಋಷಿಗಳಿದ್ದಾರೆ, ಪಿತೃಗಳಿದ್ದಾರೆ, ಚಕ್ರವರ್ತಿಗಳಿದ್ದಾರೆ, ಮನುಷ್ಯೋತ್ತಮರಿದ್ದಾರೆ, ಮುಕ್ತಿಯೋಗ್ಯರು. ಮುಕ್ತಿ ಹೋದ್ಮೇಲೂ ಅವರಿದ್ದಾರೆ. ಈ ಕಡೆ ತಮೋಯೋಗ್ಯರು ಕೂಡ 5 ಜನ ಇದ್ದಾರಲ್ಲ, ರಾಕ್ಷಸರು, ಪಿಶಾಚರು, ಹೀಗೆಲ್ಲ. ಇವರೆಲ್ಲರಿಗೂ ಸಂಬಂಧಪಟ್ಟಂತೆ ಅದು ಎಲ್ಲೇ ಏನೇ ಆಗಲಿ, ಯಾರೇ ಹುಟ್ಟಲಿ, ಯಾರದೇ ಪಾಲನೆ ಆಗಲಿ, ಯಾರದೇ ನಾಶ ಆಗಲಿ, ಯಾರಿಗೆ ಮದುವೆ ಆಗಲಿ, ಯಾರಿಗೆ ವಿಚ್ಛೇದನ ಆಗಲಿ, ಸ್ವಯಂ ತಾನೇ ಮದುವೆ ಮಾಡ್ಕೊಳ್ಳಿ, ತಾನೇ ಸೀತೆಯನ್ನು ಪರಿತ್ಯಾಗ ಮಾಡಲಿ, ಅದು ಒಂದು ರೀತಿ ತಾತ್ಕಾಲಿಕವಾದ ವಿಚ್ಛೇದನನೇ ಅಲ್ಲ. ಅದು ಏನೇ ಮಾಡಲಿ, ಎಲ್ಲಿ ಯಾರೇ ಅಳಲಿ, ಮತ್ತೊಬ್ರು ಯಾರೋ ಸಮಾಧಾನ ಮಾಡಲಿ, ಎಲ್ಲಿ ಯಾರೋ ಏನೇ ಪ್ರವಚನ ಮಾಡಲಿ, ಕೇಳಲಿ, ಎಲ್ಲಿ ಏನು ಮಾಡಿದ್ರು ಅದೆಲ್ಲ ಭಗವಂತ ಈ ಜೀವರನ್ನು ಪಕ್ವ ಮಾಡುವಂಥ ವಿಧಾನ ಅದು. ಅವನು ಪಾಂಡವರನ್ನು ಪಕ್ವ ಮಾಡಿದ ಏಕಕಾಲದಲ್ಲಿ, ದುರ್ಯೋಧನನ್ನು ಪಕ್ವ ಮಾಡಿದ. ಪಕ್ವ ಆಗೋದು ಅಂತಂದ್ರೆ, ಮಾವಿನ ಹಣ್ಣು ಪಕ್ವ ಆದಾಗ ಅದು ದೇವರ ನೈವೇದ್ಯಕ್ಕೆ ಬಂದು ಸಲ್ಲುತ್ತದೆ. ಇನ್ನೂ ಕೆಲವು ಅಭಕ್ಷ್ಯವಾದದ್ದೆಲ್ಲ ಇದೆ, ಅವೆಲ್ಲ ಪಕ್ವ ಆದಾಗ ಅದೇನು ದೇವರ ನೈವೇದ್ಯಕ್ಕೆ ಬಂದು ಸಲ್ಲೋದಿಲ್ಲ, ಅದೆಲ್ಲಿ ಹೋಗ್ಬೇಕೋ ಅಲ್ಲಿ ಹೋಗ್ತದೆ. ಅಂತೂ ಪಕ್ವ ಆಗೋದೆ. ದುರ್ಯೋಧನನು ಪಕ್ವನೇ ಆದ, ಪಾಂಡವರು ಪಕ್ವರಾದ್ರ, ಎಲ್ಲರೂ ಪಕ್ವರೇ ಆಗೋದ. ಭೂತಾನಿ ಕಾಲಃ ಪಚತೀತಿ ವಾರ್ತಾ. ಕಾರಣಾಮಕನಾದ ಪರಮಾತ್ಮ ಅವರೆಲ್ಲರನ್ನು ಪಕ್ವ ಮಾಡ್ತಿದ್ದಾನೆ ಅನ್ನೋದೇ ದೊಡ್ಡ ಸುದ್ದಿ, ಈ ಜಗತ್ತಿನ ಸುದ್ದಿ. ಅದಕ್ಕಿಂತ ದೊಡ್ಡ ಸುದ್ದಿ ಇನ್ನೇನಿಲ್ಲ. ಆ ಸುದ್ದಿಯಲ್ಲಿ ಎಲ್ಲಾ ಸುದ್ದಿಗಳು ಅಡಕಾಗಿ ಹೋಗಿವೆ. ಹೀಗೆ ಅದೊಂದು ಲೀಲಾ ಅವನಿಗೆ, ಆ ಲೀಲೆಯನ್ನು ಅವನು ಮಾಡ್ತಿದ್ದಾನೆ. ಇದೆಷ್ಟು ಚೆನ್ನಾಗಿದೆ ಅಂದ್ರೆ, ಇದು ಕೇಳುವವರಿಗೆ ಇದೇನ್ರಿ ಜೋಕ್ ಮಾಡ್ತಿದ್ದಲ್ಲ, ತುಂಬಾ ಕ್ರೂಯಲ್ ಜೋಕ್ ಇದು ಅಂತ ನಾನು ಅನಿಸ್ಬಹುದು. ಆದ್ರೆ ನಮ್ಗೆ ಇನ್ನೇನ್ ಬೇರೆ ಏನು ಸಿಗ್ಲಿ ಬಿಡ್ಲಿ, ಭಗವಂತ ಈ ಲೀಲೆಗಳನ್ನು ತೋರಿಸ್ತಿದ್ದಾನೆ ಅನ್ನೋ ನೋಡೋ ಅವಕಾಶ ಸಿಕ್ಕಿದೆಯಲ್ಲ. ಭಗವಂತನ ಕಾಲು ಕೈಗೆ ನಮ್ಗೆ ಕಾಣದೇ ಇರಬಹುದು, ಅವ್ನು ಮಾಡ್ತಿರೋದು ಕಾಣಿಸ್ತಿದೆಯಲ್ಲ. ನೋಡಿ, ಇಲ್ಲೇನೋ ಹೀಗಾಗ್ತದೆ, ಇದನ್ನು ಅವನೇ ಮಾಡಿದ್ದ, ಅಲ್ಲಿ ಹಾಗಾಗ್ತದೆ, ಅದನ್ನು ಇವನೇ ಮಾಡಿದ್ದ. ಭಾಗವತದ ಸಾರೋದ್ಧಾರದಲ್ಲಿ ಅವಧೂತರು ತಮಗೆ ಯಾವ್ದು ತುಂಬಾ ವಿಶಿಷ್ಟವಾಗಿ ಕಾಣಿಸಿದೆ ಆ ಶ್ಲೋಕಗಳನ್ನ ಸಂಗ್ರಹ ಮಾಡಿದ್ದಾರೆ. ಅದರ ಜೊತೆಗೆ ನನಗೂ ಕೆಲವು ತುಂಬಾ ಅದ್ಭುತವಾದ ಶ್ಲೋಕಗಳು ಅಂತ ಅಲ್ಲಲ್ಲಿ ಕಾಣಿಸ್ತಿರ್ತದೆ. ಅದು ಸರಿಯೇ. ಪ್ರಾಯೇಣೇತ ಭಗವತಃ ಈಶ್ವರಸ್ಯ ವಿಚೇಷ್ಟಿತಂ ಮಿಥೋ ನಿಘ್ನಂತಿ ಭೂತಾನೆ ಭಾವಯಂತಿ ಚಯನ್ಮಿಥಃ ಅಂತ 1ನೇ ಸರ್ಗ 1ನೇ ಸ್ಕಂದ 2ನೇ ಸ್ಕಂದದಲ್ಲಿ ಎಲ್ಲೋ ಒಂದು ಬರುವಂತಹ ಒಂದು ಮಾತು. ಇದೊಂದು ಭಗವಂತನ ಚೇಷ್ಟ, ಇದು ಲೀಲೆ. ಇದು ಏನಂದ್ರೆ, ಮಿಥೋ ನಿಘ್ನಂತಿ ಭೂತಾನೆ. ಒಂದ್ ಕಡೆ ನೋಡಿ ಪರಸ್ಪರ ಬಡದಾಡ್ತಾ ಇದ್ದಾರೆ ಜನ, ಒಬ್ಬರನ್ನೊಬ್ರು ಶತ್ರುಗಳಂತೆ. ಶತ್ರುಗಳು ಬಡದಾಡ್ತಾರೆ, ಕೌರವ ಪಾಂಡವರು ಹೋರಾಡ್ತಾರೆ. ಕೆಲವು ಸರಿ ಸಜ್ಜನರಾದವರು ಕೂಡ ಪರಸ್ಪರ ಹೊಡೆದಾಡ್ತಾರೆ. ಇದೆಲ್ಲ ನಡೆದಿದೆಯಲ್ಲ. ಇದೆಲ್ಲ ಹೇಗೆ? ಮಿಥೋ ನಿಘ್ನಂತಿ, ಪರಸ್ಪರ ದ್ವೇಷಿಸ್ತಾ ಇದ್ದಾರೆ, ಬಡದಾಡ್ತಾ ಇದ್ದಾರೆ, ಆಯುಧ ತಗೊಂಡು ಹೋರಾಡ್ತಾರೆ, ಮಾತಿನ ಮೂಲಕ ಹೋರಾಡ್ತಾರೆ, ಹಿಂಸಿಸ್ತಾರೆ. ಕೆಲವು ಕಡೆ ಭಾವಯಂತಿತೆ ಏನ್ಮಿತಃ, ಕೆಲವು ಕಡೆ ಪರಸ್ಪರ ಅದು ಏನು ಪ್ರೀತಿ, ಏನು ಅದ್ಭುತವಾದ ಪರಸ್ಪರ ಉಪಚಾರ, ಅದನ್ನು ತೋರಿಸ್ತಾ ಇರ್ತಾರೆ. ಅದೆಲ್ಲ ನಡೆದಿದೆಯಲ್ಲ, ಅದೆಲ್ಲ ಭಗವಂತನ ಲೀಲಾನೆ. ಇದು ನೋಡೋ ಅವಕಾಶ ಸಿಕ್ಕಿದೆಯಲ್ಲ ಅಂತ ನಮಗೆ. ಈ ಐತರೇಯ ಉಪನಿಷತ್ತಿನ ಭಾಷ್ಯ ಮೊದಲಾದ ಹೇಳುವಂತೆ, ಅಲ್ಲೆಲ್ಲೋ ಹೋದಾಗ, ಮುಕ್ತಿಗೆ ಹೋದಾಗ ಕೆಲವು ದೇವತೆಗಳು ಭಗವಂತನ ಸೃಷ್ಟ್ಯಾದಿಗಳನ್ನು ಅವ್ನು ಹೇಗೆ ಮಾಡ್ತಾನೆ ಅನ್ನೋದನ್ನ ನೋಡ್ತಾರಂತವ್ರು. ಅದು ಆ ಕಡೆ ಇರ್ಲಿ, ನಮ್ಗೆ ಇಲ್ಲೂ ನೋಡೋ ಅವಕಾಶ ಸಿಕ್ಕಿದೆಯಲ್ಲ. ಈ ಫಲಿತಾಂಶವನ್ನು ನಾವು ನೋಡ್ತಾ ಇದ್ದೇವಲ್ಲ. ಇಲ್ಲಿ ಎಲ್ಲಿ ಏನೇ ನಡೆದ್ರು, ಒಳ್ಳೆ ಕೆಲಸನೇ ನಡೆದ್ರು, ಕೆಟ್ಟ ಕೆಲಸವೇ ನಡೆದ್ರು, ಪರಸ್ಪರ ಕುತ್ತಿಗೆ ಹಿಸುಕಿ ಕೊಂದಾಕುವಂತ ಕೆಲಸವೇ ನಡೆದ್ರು, ಎಲ್ಲಿ ಯಾರ ಮೇಲೆ ಅನಾಚಾರ ಅತ್ಯಾಚಾರ ನಡೆದ್ರು, ಎಲ್ಲಿ ಯಾರ ಮೇಲೆ ಸದಾಚಾರ ನಡೆದ್ರು, ಅದೆಲ್ಲ ಭಗವಂತನ ಚೇಷ್ಟೆನೆ. ಅವನಿಂದ ಭವಂತಿ ಭಾವಾಭೂತಾನ ಮತ್ತೇವ ಪೃಥಕ್ ವಿರಾಹ ಅಂತ ಗೀತಾದಲ್ಲಿ ಹೇಳ್ತಾನೆ. ಏನೇನು ಭಾವನಾ ಲಹರಿಗಳು, ಮನಸ್ಸೊಂದು ಸಮುದ್ರದಂತೆ, ಅದ್ರಲ್ಲಿ ಎಂಥದೇ ಲಹರಿಗಳು, ಮನಸ್ಸಿನ ತರಂಗಗಳು ಮೇಲೆದ್ರು, ಈಗ ಕೆಲವು ಹೇಳ್ತವೆ, ಮತ್ತೆ ಕೆಲವು ಅಡಗುತ್ತವೆ, ಸಮುದ್ರಕ್ಕೆ ಬಂದು ಅಪ್ಪಳಿಸ್ತವೆ, ದಡಕ್ಕೆ ಬಂದು ಅಪ್ಪಳಿಸ್ತವೆ, ಮತ್ತೆ ಹೋಗ್ತವೆ. ಅವೆಲ್ಲಾ ತರಂಗಗಳು ಕೂಡ, ಭಾವನಾ ತರಂಗಗಳೆಲ್ಲ, ಅವು ನನ್ನಿಂದಲೇ ಆಗೋದು ಅಂತ ಹೇಳ್ಕೊಂಡಿದ್ದಾನೆ. ತಾಮಸರಿಗೂ ಆಗೋದು ಅವನಿಂದಲೇ, ಸಾತ್ವಿಕರಿಗಾಗೋದು ಅವನಿಂದಲೇ, ರಾಜಸರಿಗಾಗೋದು ಅವನಿಂದಲೇ, ಎಲ್ಲಿ ಯಾರು ಗೋಳಾಡಿದ್ರು, ಸಂತೋಷ ಪಟ್ರು, ಎಲ್ಲಿ ಏನಾಗೋದಿಲ್ಲ ಅವನಿಂದಲೇ.
ಅದು ಅವನ ಚೇಷ್ಟ ಅದ, ಚೇಷ್ಟ ಅಂತ ಅದನ್ನ ಆ ದೃಷ್ಟಿಯಿಂದ ಅದನ್ನ ನೋಡ್ಬೇಕು. ಆವಾಗ ನಮ್ಮ ಮನಸ್ಸಿಗೆ ಒಂದ್ ಸ್ವಲ್ಪ ಅವಾಗ ಅದನ್ನ ನೆಮ್ಮದಿ ಸಿಗ್ತದೆ. ಇದು ಭಗವಂತನ ಚೇಷ್ಟ ಅಂತ ತಿಳ್ಕೊಂಡಾಗ ಈ ನಮಗೆ ಹೀಗೆ ಆಗ್ತಿರೋದು, ನಮ್ಮವ್ರಿಗೆ ಹೀಗೆ ಆಗ್ತಿರೋದು ಇದನ್ನೆಲ್ಲ ನಾವು ಅಂತೀವಲ್ಲ, ಹೌದು ಎಲ್ಲ ದೇವ್ರು ನಮ್ಮನ್ನು ಚೆನ್ನಾಗಿಟ್ಟಿದ್ದಾನೆ, ಬೇಕಾದಷ್ಟು ಸಂಪತ್ತು ಕೊಟ್ಟಿದ್ದಾನೆ, ಆಯಾ ಕಾಲಕ್ಕೆ ನಮಗೇನಾಗ್ಬೇಕು ಅದಾಯ್ತು, ನಮ್ಮ ಮಕ್ಕಳಿಗೆ ಏನಾಗ್ಬೇಕು ಅದಾಯ್ತು, ಮೊಮ್ಮಕ್ಕಳಿಗೆ ಏನಾಗ್ಬೇಕು ಆಯ್ತು ಅದಾಯ್ತು. ಅವಾಗ ದೇವ್ರನ್ನ ನೆನ್ಪು ಮಾಡ್ಕೊಳ್ತೀವಲ್ಲ. ಏನಾದ್ರು ಆಗದೇ ಇದ್ದಾಗೂ ಅದನ್ನ ಭಗವಂತನ ಲೀಲಾ ನೋಡಿ ಅದು ಅವನೇ ಮಾಡ್ತಿದ್ದಾನೆ ಅಂತ ನೆನ್ಸ್ಕೋಬೇಕಲ್ಲ. ಅದು ಶಾಸ್ತ್ರ ಸಿದ್ಧವಾದ್ದೇ ಅಲ್ಲ, ಅದು ಪ್ರಮೇಯ. ಅದು ಕಷ್ಟ. ಅದಕ್ಕೆ ಹೇಳಿದ್ದಾನೆ, ನೀನು ಕ್ರೂಯಲ್ ಜೋಕ್ ಇದೇನು ಹೀಗೆ ಜೋಕ್ ಮಾಡ್ತಿದ್ದೀರಲ್ಲ ಅಂತ ಯಾರಿಗಾರು ಅನಿಸ್ಬಹುದು. ಅದ್ರದ್ದು ಹಾಗಲ್ಲ. ಇದೆಲ್ಲ ನಾವು ಭಗವಂತನ ಚೇಷ್ಟೆಯನ್ನು ನೋಡ್ಲಿಕ್ಕೆ ನಮ್ಗೆ ಸಿಕ್ಕಿರುವಂತಹ ಒಂದು ಅವಕಾಶ. ಮತ್ತೆ ಇದೊಂದು ತಪಸ್ಸು. ಈ ತಪಸ್ಸಿಗೆ ಯಾರು ಭಂಗ ತರೋದು ಸಾಧ್ಯ ಇಲ್ಲ. ಯಾರೋ ವಿಶ್ವಾಮಿತ್ರನಂತವ್ರು ಏನೋ ಎಲ್ಲೆಲ್ಲೋ ಹೋಗಿ ತಪಸ್ ಮಾಡ್ಲಿಕ್ಕೆ ಹೋದ್ರೆ ಅವ್ರಿಗೆ ಯಾರ್ಯಾರು ನಾನಾ ಥರದ ವಿಘ್ನಗಳನ್ನ ತರ್ತಾರೆ. ನಮಗೆ ಇದ್ರ ತಪಸ್ಸುಗಳನ್ನ ಮಾಡೋ ಅವಕಾಶ ಸಿಕ್ಕಿದೆ. ಕಷ್ಟ ಸುಖ ಎಲ್ಲಾನು ಅನುಭವಿಸ್ಕೊಂಡು ಮುಂದೆ ಹೋಗ್ತಾ ಇದೆ. ಈ ತಪಸ್ಸಿಗೆ ಯಾರು ವಿಘ್ನ ತರ್ತಾರ? ಆ ಲೀಲೆಯನ್ನು ನೋಡೋ ಅವಕಾಶ ಸಿಕ್ಕಿದೆ, ಅದು ಮುಖ್ಯ. ಅದಕ್ಕಾಗಿ ಕೃಷ್ಣಾಮೃತ ಮಹಾನವದ ಶ್ಲೋಕ, ಸಂಸಾರೇಸ್ಮಿನ್ ಮಹಾಘೋರೆ ಜನ್ಮ ರೋಗ ಭಯಾಕುಲೆ ಅಯಮೇಕೋ ಮಹಾಭಾಗ ಪೂಜ್ಯತೆ ತಥೋಕ್ಷಜಃ. ಭಗವಂತ ಪೂಜಿಸಲ್ಪಡ್ತಾ ಇದ್ದಾನೆ ಅಂತ ಕರ್ಮಣಿ ಪ್ರಯೋಗ ಬಂದಿದೆ ಅಲ್ಲಿ. ಯಾರಿಂದ ಪೂಜಿಸಲ್ಪಡ್ತಿದ್ದಾನೆ? ಕರ್ತೃ ಇಲ್ಲ. ಕರ್ತೃ ಇಲ್ಲ ಅನ್ನೋದು ಬಹಳ ದೊಡ್ಡದು. ನೀವು ಒಬ್ಬ ಕರ್ತೃವನ್ನ ಅಲ್ಲಿ ಏನಾದ್ರು ಹೇಳಿ ಆಕ್ಟಿವ್ ವಾಯ್ಸ್ ಪ್ರಯೋಗ ಮಾಡಿದ್ರೆ, ಕರ್ತೃ ಪ್ರಯೋಗ ಮಾಡಿದ್ರೆ, ಸ್ವಾಮಿಗಳು ಪೂಜೆ ಮಾಡ್ತಿದ್ದಾರೆ, ಇದು ಜಗತ್ತಿನ ಭಾಗ್ಯ ಅಂತಂದ್ರೆ ಸ್ವಾಮಿ ಆಯ್ತ್ರಿ. ಸ್ವಾಮಿಗಳು ತಮ್ಮ ಮಠದಲ್ಲಿ ಪೂಜೆ ಮಾಡಿದ್ರಿ, ಬ್ರಹ್ಮದೇವರು ಸತ್ಯಲೋಕದಲ್ಲಿ ಪೂಜೆ ಮಾಡಿದ್ರೆ ನಮ್ದೇನ್ರಿ ಭಾಗ್ಯ, ನಮಗ್ ಹೇಳ್ರಿ ಅಂತಂತಿದ್ರು ಯಾರ. ಪೂಜಿಸಲ್ಪಡ್ತಾ ಇದ್ದಾನೆ ಅಂತ ಇಷ್ಟೇ ಹೇಳಿದ್ರ. ಯಾವ್ದಾವ್ದೋ ರೀತಿಯಲ್ಲಿ ಪೂಜಿಸಲ್ಪಡ್ತಾ ಇದ್ದಾನೆ ಭಗವಂತ. ನೀವು ಕರ್ಮವನ್ನು, ಅದಕ್ಕೆ ಕರ್ತೃವನ್ನು ನೀವು ಯಾರು ಜೋಡಿಸ್ಕೋಬಹುದು. ಕರ್ತೃವನ್ನು ಒಂದೇ ಹೇಳಿಬಿಟ್ಟಿದ್ರೆ ಕವಿ, ಅದು ಅವನಿಗೆ ಸಂಬಂಧಪಟ್ಟದ್ದಾಗ್ಬಿಡ್ತಾ ಇತ್ತು. ಬ್ರಹ್ಮನಿಂದ ಭಗವಂತ ಪೂಜಿಸಲ್ಪಡ್ತಾ ಇದ್ದಾನೆ, ಒಬ್ಬನೇ ಕರ್ತೃ. ಇಲ್ಲಿ ಪೂಜಿಸಲ್ಪಡ್ತಾ ಇದ್ದಾನೆ ಅಂತ ಅಷ್ಟೇ ಹೇಳಿದಾರಲ್ಲ. ಈ ನಮ್ಮಿಂದಲೂ ಪೂಜಿಸಲ್ಪಡ್ತಿದ್ದಾನೆ, ನಿಮ್ಮಿಂದಲೂ ಪೂಜಿಸಲ್ಪಟ್ಟಿದ್ದಾನೆ, ಅವರಿಂದಲೂ ಪೂಜಿಸಲ್ಪಟ್ಟಿದ್ದಾನೆ. ನೀವು ನಿಮ್ಮಿಂದ ಭಗವಂತ ಪೂಜಿಸಲ್ಪಟ್ಟಿರುವುದು ನಮ್ಮ ಭಾಗ್ಯ ಅಲ್ಲ ಅಂತಲ್ಲ. ಯಾಕಲ್ಲ? ನೀವು ನಿಮ್ಮ ಮನೆಯಲ್ಲಿ ದೇವ್ರ ಪೂಜೆ ಮಾಡಿದ್ರೆ, ಅವ್ರು ಯಾರೋ ಮತ್ತೊಬ್ರು ತಮ್ಮ ಮನೆಯಲ್ಲಿ ದೇವ್ರ ಪೂಜೆ ಮಾಡಿದ್ರೆ, ಆ ದೇವ್ರ ಪೂಜೆ ಎಲ್ಲ ಕಡೆ ನಡೆದಿದೆ ಅಲ್ಲ, ಅದು ನಮ್ಮ ಭಾಗ್ಯನೇ ಅಲ್ಲ. ಇದೆಲ್ಲ ನಮ್ಮ ಭಾಗ್ಯನೇ. ಸಂಸಾರ ಯಸ್ಮಿನ್ ಮಹಾಘೋರೆ ಜನ್ಮ ರೋಗ ಭಯಾಕುಲೆ ಅಂತ ಅಲ್ಲಿ ಹೇಳಿದೆ ಕೃಷ್ಣಾಮೃತ ಮಹಾರ್ಣವ. ಇದು ಎಲ್ಲ ಕೂಡ ಇಲ್ಲಿ ಅವಧೂತರು ಅದನ್ನೇ ಹೇಳಿದ್ರು. ವಿವಿಧ ಭವ ಪರಿತಾಪ ಖಿನ್ನಾನ, ನಾನಾ ಥರದ ಪರಿತಾಪಗಳಿಂದ ಇವ್ರು ಖಿನ್ನರಾಗಿ ಬಿಟ್ಟಿರ್ತಾರೆ ಅಂತ ಬಂದಿದೆ. ಇಷ್ಟೆಲ್ಲ ಖಿನ್ನರಾಗಿದ್ರು ಕೂಡ ಅದೊಂದು ಭಗವಂತ ಲೀಲಾ ನೋಡೋ ಅವಕಾಶ ಸಿಕ್ಕಿದೆಯಲ್ಲ. ಲೀಲೆಯ ಸದುದ್ಭವ ಸ್ಥಾನ ನಿರೋಧ ಲೀಲೆಯ. ಆ ಲೀಲೆಯನ್ನು ಅವನು ಮಾಡ್ತಾ ಇದ್ದಾನೆ. ಅದನ್ನ ಅವನ ಕೈ, ನಮ್ಗೆ ಅವನ ಕಾಲು ಏನೂ ಕಾಣಿಸ್ತಾ ಇಲ್ಲ, ಶಬ್ದ ಕೇಳಿಸ್ತಾ ಇಲ್ಲ, ಏನೂ ಕೇಳಿಸದೇ ಇರ್ಬೋದು. ಆದ್ರೆ ಲೀಲಾ ಮಾತ್ರ ರಿಸಲ್ಟ್ ಮಾತ್ರ ಕಣ್ಣಿಗೆ ಕಾಣಿಸ್ತಾ ಇದೆ. ಅದನ್ನ ಹಾಗೆ ನಾವು ಭಾವಿಸ್ಬೇಕು ಅಂತ ಅದರ ತಾತ್ಪರ್ಯ ಆಗ್ತದೆ. ಅಲ್ಲಿ ಗೃಹೀತ ಶಕ್ತಿ ತೃತಯಾಯ ಅಂತಿದೆಯಲ್ಲ, 3 ಶಕ್ತಿಗಳನ್ನು ಗ್ರಹಿಸಿದಾನೆ ಅಂತ. ಜ್ಞಾನಶಕ್ತಿ, ಇಚ್ಛಾಶಕ್ತಿ ಮತ್ತು ಕ್ರಿಯಾಶಕ್ತಿ ಅಂತ ಅಲ್ಲಿ ವಿಷ್ಣು ತೀರ್ಥರು ಹಾಗೆ ವ್ಯಾಖ್ಯಾನ ಮಾಡಿದ್ದಾರೆ. ಭಾಗವತ ತಾತ್ಪರ್ಯ ಮೊದಲಾದ ಕಡೆನೂ ಹಾಗೆ ಇರಬಹುದು. ಮೊದಲು ಜ್ಞಾನಶಕ್ತಿ, ಜ್ಞಾನ ಅನ್ನೋದು ಅವನಲ್ಲಿ ಹುದುಗಿರ್ಬೇಕು, ಅದನ್ನು ಮಾಡಬೇಕು ಅಂತ ಇಚ್ಛೆ ಬರಬೇಕು. ಆಮೇಲೆ ಅದನ್ನು ಮಾಡಬೇಕು ಅಂತ ಕ್ರಿಯಾ, ಪ್ರಾಕ್ಟಿಕಲಿ ಅದಕ್ಕೆ ತೊಡಗಬೇಕು. ಇದು 3 ಶಕ್ತಿಗಳು. ಅದಕ್ಕೆ ಇನ್ನೂ ಒಂದು ಅರ್ಥ ಇದೆ. ಆ ಅರ್ಥವನ್ನು ಹೇಳಲಿಲ್ಲ ಅವಧೂತರು. ಹೇಳಲಿಲ್ಲ ಅಂದ್ರೆ ನೀವು ತಿಳ್ಕೊಳ್ಳಿ ಅಂತ ಬಿಟ್ಟಿದ್ದಾರೆ ಅಷ್ಟೇ. ಶಕ್ತಿಗಳು ಅಂದ್ರೆ, ಶಕ್ತಿ ಅನ್ನೋದು ಲಕ್ಷ್ಮೀದೇವಿಯನ್ನು ಹೇಳುವಂತ ಶಬ್ದ. ಗೃಹೀತ ಶಕ್ತಿ ತೃತೀಯಾಯ. ಭಗವಂತ ಆ ಲಕ್ಷ್ಮೀದೇವಿ 3 ರೂಪಗಳ ಜೊತೆಗೆ ಈ ಎಲ್ಲಾ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ಅದು ಶ್ರೀ ಮತ್ತು ಭೂ ಮತ್ತು ದುರ್ಗಾ ಅಂತ ಏನು 3 ರೂಪಗಳಿದೆಯಲ್ಲ ಅವಳಿಗೆ, ಆ ರೂಪಗಳ ಮೂಲಕ ಎಲ್ಲಾ ಕಾರ್ಯಗಳನ್ನು ಕೂಡ ಅವನು ಮಾಡ್ತಾ ಇದ್ದಾನೆ ಅಂತ ಹೀಗೊಂದಕ್ಕೆ ಮತ್ತೊಂದು ಅರ್ಥ ಮಾಡಬಹುದು. ಗೃಹೀತ ಶಕ್ತಿ ತೃತೀಯಾಯ ದೇಹಿನಾಂ. ನೋಡಿ, ದೇಹಿನಾಂ ಅಂತರ್ಧ್ರುವಾಯ. ದೇಹಿಗಳು ಅಂದ್ರೆ ದೇಹವುಳ್ಳಂತಹ ನಾವು, ನಮಗೆ ಅಂತಹ ಒಳಗಡೆ ಅವನು ಧ್ರುವನಾಗಿ ಬಿಂಬ ರೂಪದಿಂದ ಇದ್ದಾನೆ. ದೇಹಿನಾಮ್ ಅನ್ನೋದು ಹೊಸ್ತಲ ಮೇಲಿಟ್ಟು ದೀಪದಂತೆ. ಅದು ಹಿಂದಿನ ಶಬ್ದಕ್ಕೂ ಅನ್ವಯ ಮಾಡ್ಕೊಳ್ಬಹುದು, ಮುಂದಿನ ಶಬ್ದಕ್ಕೂ ಅನ್ವಯ ಮಾಡ್ಕೋಬಹುದು. ಇಲ್ಲಿ ಒಳಗೆ ದೀಪ ಇಟ್ಟರೆ ಇಲ್ಲಿ ಮಾತ್ರ ಬೆಳಕು, ಅಲ್ಲಿ ಒಳಗೆ ಬೆಳಕು ಬರೋದಿಲ್ಲ. ಅಲ್ಲಿ ದೀಪ ಇಟ್ಟರೆ ಅಲ್ಲೇ ಬೆಳಕು, ಇಲ್ಲಿ ಬರೋದಿಲ್ಲ. ಇದು ನಡುವೆ ಹೊಸ್ತಲ ಮೇಲೆ ಇಟ್ಟರೆ ಆ ಕಡೆನೂ ಬೆಳಕು ಬರ್ತದೆ, ಈ ಕಡೆನೂ ಬೆಳಕು ಬರ್ತದೆ. ಇಂತಹ ಅನೇಕ ಶಬ್ದಗಳನ್ನು ಸಂಸ್ಕೃತದಲ್ಲಿ ಪ್ರಯೋಗ ಮಾಡ್ತಿರ್ತಾರೆ. ದೇಹಿನಾಂ ಗೃಹೀತ ಶಕ್ತಿ ತೃತೀಯಾಯ.
ದೇಹಿನಾಂ ಅಂತರ್ಧ್ರುವಾಯ ಅಂತ ಎರಡು ಕಡೆನೂ ಅದನ್ನು ತಗೊಳ್ಬಹುದು ಅಂತ ಕಾಣಿಸ್ತದೆ ನನಗೆ. ನಾವೆಲ್ಲರೂ ದೇಹಿಗಳೇನಿದ್ದೀವಿ, ನಮ್ಮ ಒಳಗೆ ಅವನು ಬಿಂಬರೂಪನಾಗಿದ್ದಾನೆ, ಸರಿ. ಇನ್ನೊಂದು ದೇಹಿನಾಂ ಗೃಹೀತ ಶಕ್ತಿ ತೃತೀಯಾಯ, ದೇಹಿಗಳಾದವರು ಇದ್ದಾರಲ್ಲ, ದೇಹವುಳ್ಳವರು, ಅವರಿಗಾಗಿ ಲಕ್ಷ್ಮೀದೇವಿ 3 ರೂಪಗಳನ್ನ ಅವನು ತನ್ನ ಜೊತೆಗೆ ಇಟ್ಕೊಂಡು ಕಾರ್ಯವನ್ನು ಮಾಡ್ತಾ ಇದ್ದಾನೆ. ಅದೇನಾದ್ರೆ ದೇಹಿಗಳಂದ್ರೆ ಯಾರು? ದೇಹಿ ಅಂದ್ರೆ ದೇಹವುಳ್ಳವರು ಅಂದ್ರೆ ಬರೇ ಮನುಷ್ಯರೇನಲ್ಲ. ಚತುರ್ಮುಖ ಬ್ರಹ್ಮನು ದೇಹಿಯೇ, ಅವನಿಗೆ ಲಿಂಗದೇಹ ಇದೆ, ಅನಿರುದ್ಧ ದೇಹ ಇದೆ, ಭೌತ ದೇಹ ಇದೆ. ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು, ಮನುಷ್ಯರು ಅವರೆಲ್ಲರೂ ದೇಹಿಗಳೇ. ರಾಕ್ಷಸರು ಅವರು ದೇಹಿಗಳೇ, ಮನುಷ್ಯರು ದೇಹಿಗಳೇ. ಹಾಗಾಗಿ ಅವ್ರ ಸಲುವಾಗಿ ಈ 3 ಶಕ್ತಿಗಳನ್ನು ತಗೊಳ್ಳೋದು ಅಂದ್ರೆ ಏನು? ಲಕ್ಷ್ಮೀದೇವಿಗೆ ಶಕ್ಯತ್ವಾತ್ ಶಕ್ತಯೋ ಭಾರ್ಯಾಹ ಅಂತ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಶಕ್ತಿ ಅಂದ್ರೆ ಹೆಂಡತಿ ಅಂತ ಅರ್ಥ ತೋರಿಸಿದ್ದಾರೆ. ಶಕ್ತಿ ಅಂದ್ರೆ ತನ್ನ ಶಕ್ತಿ ಅಂದ್ರೆ ಪವರ್ ಅಂತ ಅರ್ಥ ಅಷ್ಟೇ ಅಲ್ಲ. ಶಕ್ತಿ ಅಂದ್ರೆ ನನ್ನ ಅಧೀನದಲ್ಲಿ ಯಾವ್ದಿದೆಯಲ್ಲ, ನನ್ನ ನಿಯಂತ್ರಣ ಸಂಬಂಧಪಟ್ಟಂತೆ ಯಾವ್ದು ಕೆಲಸ ಮಾಡ್ತಿರ್ತದಲ್ಲ, ಅದು ಶಕ್ತಿ. ಹೆಂಡತಿ ಗಂಡನ ನಿಯಂತ್ರಣದಲ್ಲಿ ಇರ್ತಾಳಲ್ಲ, ಹಾಗೆ ಲಕ್ಷ್ಮೀದೇವಿ ಉಳಿದ ಯಾವ ಹೆಂಡತಿ ಆದ್ರೂ ಗಂಡನ ನಿಯಂತ್ರಣದಲ್ಲಿ ಇರ್ತಾಳೋ ಇಲ್ಲ. ಆದ್ರೆ ಎಲ್ಲಾ ಹೆಂಡಂದ್ರು ಭಗವಂತನ ನಿಯಂತ್ರಣದಲ್ಲಂತೂ ಇದ್ದೇ ಇರ್ತಾರೆ, ಗಂಡಸರು ಇದ್ದಿರ್ತಾರೆ. ಲಕ್ಷ್ಮೀದೇವಿ ಅಂತೂ ಭಗವಂತನ ನಿಯಂತ್ರಣದಲ್ಲಿ ಇದ್ದೇ ಇದ್ದಾಳೆ, ಅವಳೇ ಶಕ್ತಿ. ಅದಕ್ಕೆ ಯಾಕೆ ಆತರ ಹೇಳಿದ್ದಾರೆ ಅಂದ್ರೆ, ಶ್ರೀರ್ ದೇವಬಂಧಿಕಾ ನೃಣಾಂ ಭೂರ್ದೈತ್ಯಾನಾಂ ತಥಾಪರ ಅಂತ ಭಾಗವತ್ ಗೀತಾ ಪ್ರಸ್ಥಾನದಲ್ಲಿ ಮಾತಿದೆ. ನಮ್ಮನ್ನೆಲ್ಲರನ್ನೂ ಈ ಪ್ರಕೃತಿ ಕಟ್ಟಿ ಹಾಕ್ತದಲ್ಲ, ಪ್ರಕೃತಿ ಕಟ್ಟಿ ಹಾಕುವುದು ಅಂದ್ರೆ ಹೇಗದು ಅಂದ್ರೆ, ಪ್ರಕೃತಿ 3 ರೂಪಗಳಿಂದ ಕಟ್ಟಿ ಹಾಕ್ತದೆ. ಶ್ರೀ ಅನ್ನೋ ರೂಪದಿಂದ ದೇವತೆಗಳನ್ನು ಕಟ್ಟಿ ಹಾಕ್ತದೆ, ಭೂ ಎಂಬ ರೂಪದಿಂದ ಮನುಷ್ಯರನ್ನು ಕಟ್ಟಿ ಹಾಕ್ತದೆ, ದುರ್ಗಾ ಎಂಬ ರೂಪದಿಂದ ಅದು ದೈತ್ಯರನ್ನು ಕಟ್ಟಿ ಹಾಕ್ತದೆ ಅಂತದೆ. ಆದ್ರಿಂದ ದೇಹಿಗಳು ಅಂದ್ರೆ ದೇವತೆಗಳು ಹೌದು, ಅಂದ್ರೆ ಸಾತ್ವಿಕರು ಹೌದು, ರಾಜಸರು ಅಂದ್ರೆ ಮನುಷ್ಯರು ಹೌದು, ಮುಕ್ತಿಯೋಗ್ಯರಂತೂ ಅವರು ಹೌದೇ ಹೌದು, ತಮೋಯೋಗ್ಯರಾದಂತಹ ದೇವತೆಗಳು ಎಲ್ಲರೂ ದೇಹಿಗಳು. ಇವರಿಗಾಗಿ ಅಂದ್ರೆ ಇವ್ರನ್ನೆಲ್ಲರನ್ನು ಹದ್ದು ವಸ್ತುನಲ್ಲಿ ಇಡುವುದಕ್ಕಾಗಿ, ಇವರೆಲ್ಲರನ್ನು ನಿಯಂತ್ರಿಸುವುದಕ್ಕಾಗಿ ಲಕ್ಷ್ಮೀದೇವಿಗೆ 3 ರೂಪಗಳನ್ನು ಕೊಟ್ಟು ಆ 3 ರೂಪಗಳ ಜೊತೆ ತಾನು ವಿಹಾರ ಮಾಡ್ತಿದ್ದಾನೆ, ಹಾಗೂ ಅರ್ಥ ಮಾಡಬಹುದು. ಅಂದ್ರೆ ಇಲ್ಲಿ ನಾವು ಲಕ್ಷ್ಮೀ ಸಮೇತನಾದಂತಹ ಭಗವಂತನನ್ನ ಧ್ಯಾನಿಸಿದಂತಾಗ್ತದೆ, ಹೆಚ್ಚಿನ ಅರ್ಥ ನಾವು ಅಲ್ಲಿ ಮಾಡ್ಕೊಂಡಂತಾಗ್ತದೆ. ಇಷ್ಟಾದ್ರೂ ಅವನು ಅನುಪಲಭ್ಯ ವರ್ತಮ, ಅವನು ಹೇಗೆ ಸಂಚಾರ ಮಾಡ್ತಿದ್ದಾನೆ ಅಂತ ಅನ್ನೋದು ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಭೂಯೋ ನಮಃ ಸದ್ವೃಜನಚ್ಛಿದೆ ಅಸತಾಂ ಅಸಂಭವಾಯ ಅಖಿಲ ಸತ್ವಮೂರ್ತಯೇ ಪುಂಸಾಂ ಪುನಃ ಪಾರಮಹಂಸ್ಯಾಶ್ರಮೆ ವ್ಯವಸ್ಥಿತಾನಾಂ ಅನುಮೃಗ್ಯ ದಾಶುಷೆ. ಭಾಗವತದ 2ನೇ ಸ್ಕಂದದ 4ನೇ ಅಧ್ಯಾಯದ 13ನೇ ಶ್ಲೋಕ. ಇವೆರಡು ಆ ಮಂಗಳಾಚರಣ ಶ್ಲೋಕಗಳು. ಮುಂದೆ ಬರೋದು 1ನೇ ಪ್ರಕರಣ, ಭಾಗವತ ಆಗತಿ ಪ್ರಕರಣ ಅಂತ ಮುಂದಿಂದು. ಆ ಭಗವಂತನಿಗೆ ನಮಸ್ಕಾರ ಅಂತ ಮತ್ತೊಂದು ಬಾರಿ ನಮಸ್ಕಾರ ಭಾಗವತನೇ ಮಾಡಿದ್ದನ್ನ ಹೇಳ್ತಾ ಇದ್ದಾರೆ. ಅನಿಷ್ಟ ನಿವೃತ್ತಿ ಇಷ್ಟ ಪ್ರಾಪ್ತಿಶ್ಚ ಪುರುಷಾರ್ಥ ತದುಭಯಮಪಿ ದದಾತಿ ಭಕ್ತಾನಾಂ. ನಮಗ್ ಬೇಕಾದ್ದೆರಡು, ನಮ್ಮ ಅನಿಷ್ಟ ಎಲ್ಲ ಹೋಗ್ಬೇಕು, ಇಷ್ಟ ಪ್ರಾಪ್ತ ಆಗಬೇಕು, ಅದನ್ನೆಲ್ಲ ಭಗವಂತ ಮಾಡ್ತಾನೆ ಅಂತ ಈ ಶ್ಲೋಕದಲ್ಲಿ ಹೇಳಲಿಕ್ಕೆ ಹೊರಟಿದ್ದಾರೆ. ಆದ್ರಿಂದ ದಯಾಳುವಾದಂತಹ ಕೃಪಾಸಾಗರನಾದಂತಹ ಆ ಭಗವಂತನನ್ನೇ ಎಲ್ಲರೂ ಧ್ಯಾನಿಸ್ಬೇಕು ಅಂತ ಆ ಶ್ಲೋಕ. ಭೂಯೋ ನಮಃ ಅಂತ. ಇವನು ಸದ್ವೃಜನಚ್ಛಿದೆ, ಭಕ್ತರ ಪಾಪ, ಸತ್ ಅಂದ್ರೆ ಸಜ್ಜನರು, ಅವ್ರ ಪಾಪಗಳನ್ನ ಪರಿಹಾರ ಮಾಡ್ತಾನೆ. ಅಸತಾಂ ಅಸಂಭವಾಯ, ದುಷ್ಟರನ್ನ ನಿರ್ಮೂಲಿಸ್ತಾನೆ. ಅಖಿಲ ಸತ್ವಮೂರ್ತಯೇ, ಮತ್ತೆ ಅವನು ಈ ಸತ್ವಗುಣ, ಸತ್ವ ಅಂದ್ರೆ ಬಲ ಮತ್ತು ಜ್ಞಾನ, ಅದರ ಸಮುದಾಯನ್ನೇ ಸತ್ವ ಅಂತ ಹೇಳ್ತಾರೆ. ಬಲಜ್ಞಾನ ಸಮಾಹಾರ ಸತ್ವಮಿತ್ಯ ವಿಧೀಯತೆ ಅಂತ. ಜ್ಞಾನ ಮತ್ತು ಬಲಗಳ ಮೂರ್ತ ರೂಪ ಭಗವಂತ ಅಂತಂದ್ರೆ. ಪುಂಸಾಂ ಪುನಃ ಪಾರಮಹಂಸ ಆಶ್ರಮೆ. ಪರಮಹಂಸ ಆಶ್ರಮ ಅಂದ್ರೆ ಏನು? ಸನ್ಯಾಸವೇ ಏನಲ್ಲ, ಎಲ್ಲಾ ಭಾಗವತ ಧರ್ಮಾನುಷ್ಠಾನ ಮಾಡುವಂತ ಒಂದು ಅವಕಾಶ ಏನಿದೆ, ಆ ಮನಸ್ಥಿತಿ, ಅದು ಆಶ್ರಮ, ಅವೆಲ್ಲವೂ ಸನ್ಯಾಸಾಶ್ರಮ, ಅದೆಲ್ಲವೂ ಪಾರಮಹಂಸ ಆಶ್ರಮನೇ. ಪರಮಹಂಸ ಅಂದ್ರೆ ಭಗವಂತ. ಆ ಪರಮಹಂಸನ ಪ್ರಾಪ್ತಿಗೆ ಕಾರಣವಾದಂತಹ ಆಶ್ರಮ ಎಲ್ಲವೂ ಕೂಡ ಪಾರಮಹಂಸ ಆಶ್ರಮವೇ ಅಂತ ನಾವು ತಿಳ್ಕೋಬಹುದು. ಹಾನಾತ್ ಪೂರ್ವ ಶರೀರಾಣಾಂ ನವಾನಾಂ ಸಂಚಯೇನ ಚ ಜೀವೋ ಹಂಸ ಇತಿ ಪ್ರೋಕ್ತಃ ತದ್ಧೇತುತ್ವಾತ್ ಹರಿಃಪರಃ ಅಂತ ಭಾಗವತ ತಾತ್ಪರ್ಯ. ಹಂಸ ಯಾಕೆ ನಾವು ಜೀವರು ಅಂದ್ರೆ, ನಾವೇ ಜೀವರೇ ಹಂಸರು.
ಹಮ್ ಅಂದ್ರೆ ಹಳೆ ದೇಹವನ್ನು ಬಿಟ್ಟು ಹೋಗ್ತೇವೆ. ಸ ಅಂದ್ರೆ ಸ್ವೀಕಾರ ಮಾಡೋದು, ಹೊಸ ದೇಹವನ್ನು ಸ್ವೀಕಾರ ಮಾಡೋದು. ಹ ಅಂದ್ರೆ ಹಾನ, ಹಳೆ ದೇಹವನ್ನು ಬಿಡೋದು. ಸ ಅಂದ್ರೆ ಹೊಸ ದೇಹ ಸ್ವೀಕಾರ ಮಾಡೋದು. ಅದರಿಂದ ನಾವು ಹಂಸರು. ನಮಗೆ ಹಳೆ ದೇಹವನ್ನು ಬಿಡಿಸಿ ಹೊಸ ದೇಹವನ್ನು ಕೊಡಿಸುವವನಾದ್ರಿಂದ ಅವನು ಹಂಸ, ಅವನೇ ಪರಮಹಂಸ. ಆದ್ರಿಂದ ಪರಮಹಂಸ ಆಶ್ರಮ ಅಂದ್ರೆ ಪರಮಹಂಸನಾದ ಭಗವಂತನನ್ನ ತಲುಪಲಿಕ್ಕೆ ಬೇಕಾದ ಆಶ್ರಮ ಎಲ್ಲವೂ ಪರಮಹಂಸ ಆಶ್ರಮವೇ. ನಾವು ಪರಮಹಂಸರೇ ಆ ದೃಷ್ಟಿಯಿಂದ. ಸನ್ಯಾಸಿಗಳೇ ಪರಮಹಂಸಿಗಳು ಅಂತ ಏನಲ್ಲ. ಅದು ಆ ಆಶ್ರಮಕ್ಕೆ ತಕ್ಕಂತೆ ಅವ್ರು ಮಾಡಬೇಕಾದ ಕೆಲವು ಕರ್ತವ್ಯಗಳಿದೆ, ಅದರಿಂದ ಅವ್ರು ಪರಮಹಂಸರು ಅಲ್ಲ ಅಂತಲ್ಲ. ಅದಕ್ಕಾಗಿ ಇಲ್ಲೆಲ್ಲ ಪಾರಮಹಂಸ ಆಶ್ರಮ ಅಂದ್ರೆ ಭಾಗವತ ಧರ್ಮಾನುಷ್ಠಾನದಲ್ಲಿ ನಿರತರಾದ ಭಕ್ತರಿಗೆ ಅಂತಾನೆ, ಎಲ್ರಿಗೂ ಅನ್ವಿತ ಆಗುವಂತಾನೆ ಅರ್ಥ ಮಾಡಿದ್ದಾರೆ. ಅದು ಬಂದಿರುವುದು ಹಾಗೇನೇ ಇದೆ. ಪರಮಹಂಸಾನಾಂ ಸಂಬಂಧಿನಿ ಆಶ್ರಮೇ ಭಾಗವತ ಧರ್ಮಾನುಷ್ಠಾನೇ ಇತಿ ಯಾವತ್ತಂತ ಸ್ವಯಂ ಅವಧೂತರೇ ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಅಂಥ ಆಶ್ರಮದಲ್ಲಿ ಯಾರು ಆಸಕ್ತರಾದವರಿದ್ದಾರೆ ಅಂಥ ಭಕ್ತರಿಗೆ ಅವರು ತನ್ನ ಸ್ವರೂಪವನ್ನು ನೋಡ್ಲಿಕ್ಕೆ ಬಯಸಿದಾಗ ಆ ಸ್ವರೂಪವನ್ನು ಅವನು ಮೋಕ್ಷದಲ್ಲಿ ತೋರಿಸ್ತಾನೆ. ಸರ್ವೇಷ್ಟದಾಯಕ ಆಶ್ರಮೇ ವ್ಯವಸ್ಥಿತಾನಾಂ ಅನುಮೃಗ್ಯ ದಾಶುಷೆ. ಮತ್ತವನು ದುರ್ಜನರಿಗೆ ಯಾವತ್ತೂ ಕೂಡ ಅಗೋಚರ. ಅಂಥ ಪರಬ್ರಹ್ಮನಿಗೆ ಮತ್ತೊಂದು ಬಾರಿ ನಮಸ್ಕಾರ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ದಾಶುಷೆ ಸ್ವಸ್ವರೂಪಸ್ಯ ದಾಶುಷೆ, ತನ್ನ ಸ್ವರೂಪವನ್ನ ಅವನು ಅವ್ರಿಗೆ ಕೊಡ್ತಾನೆ, ತೋರಿಸ್ತಾನೆ ಅವರಿಗೆ. ಅಸತಾಂ ಅಗೋಚರಾಯ, ದುರ್ಜನರಿಗೆ ಯಾವತ್ತೂ ಕೂಡ ಗೋಚರ ಅಲ್ಲ. ಹೀಗೆ ಅಂಥ ಭಗವಂತನಿಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಅಲ್ಲಿ ತೋರಿಸ್ತಾ ಇದ್ದಾರೆ. ಅಂತೂ ಈ 2 ಶ್ಲೋಕಗಳಿಂದ ಅವಧೂತರು ಏನ್ ಹೇಳಿದ್ರು, ಮೊದಲನೇ ಶ್ಲೋಕದಿಂದ ಬಿಂಬರೂಪನಾದ ಭಗವಂತನನ್ನು ಸ್ತುತಿಸಿದಂತಾಯ್ತು. 2ನೇ ರೂಪದಿಂದ ಈ ನರಸಿಂಹ, ವರಾಹ ಮೊದಲಾದ ರೂಪಗಳಿವೆಯಲ್ಲ, ಪಾಪಗಳನ್ನು ಪರಿಹಾರ ಮಾಡುವಂತಹ, ದುಷ್ಟರನ್ನ ದಮನಿಸುವಂತಹ ರೂಪಗಳು, ಆ 2 ರೂಪಗಳ ಜ್ಞಾನ ಸಾಧಕನಿಗೆ ಬೇಕು. ರೂಪದ್ವಯ ಸಾಮಾನ್ಯ ಜ್ಞಾನಸ್ಯ ಅವಶ್ಯಕತ್ವ ಸೂಚಯತೆ. ನೃಸಿಂಹಾದಿಕಯ ಮೂರ್ತ್ಯ ಯಾಂಚಾನ್ಯಾಂ ಪ್ರತಿಷೇಧ್ ಗುರು ಅಂತ ಭಾಗವತ ತಾತ್ಪರ್ಯದಲ್ಲಿ ಇದು ಬಂದಿದೆ. ವಿಘ್ನಹಾನಿಶ್ಚ ತದ್ಯುಗೆ ಅವತೀರ್ಣ ಹರೇರ್ ಮೂರ್ತ್ಯ. ವಿಘ್ನಹಾನಿ ಆಗೋದು ಹೇಗೆ, ನಮ್ಮ ಸಾಧನೆಗೆ ಬರುವಂತ ವಿಘ್ನಗಳು ಪರಿಹಾರ ಆಗೋದು ಹೇಗೆ ಅಂದ್ರೆ, ಆ ಯುಗದಲ್ಲಿ ಅವತರಿಸಿರುವ ಭಗವಂತನ ಒಂದು ರೂಪ ಕೃಷ್ಣ ಈ ಯುಗದಲ್ಲಿ ಅವತರಿಸಿದ್ದ, ಇದ್ರ ಹಿಂದಿನ ಯುಗದಲ್ಲಿ ಅವತರಿಸಿದ್ದ. ಅಥವಾ ನಿಮಗೆ ಕೃಷ್ಣ ರೂಪವನ್ನೇ ಧ್ಯಾನ ಮಾಡಬೇಕು ಅಂತ ಏನಿಲ್ಲ, ನೃಸಿಂಹಾದಿಕಯ ಮೂರ್ತ್ಯ, ನೃಸಿಂಹ ವರಾಹ ಇತ್ಯಾದಿ ರೂಪಗಳನ್ನು ಧ್ಯಾನ ಮಾಡಿ ಆ ರೂಪಗಳು ಈ ಇಂಥ ಎಲ್ಲ ಆಪತ್ತಿನ ಪರಿಹಾರಕ್ಕಾಗೇ ಇರುವಂಥವು, ಅವುಗಳನ್ನಾದ್ರೂ ಧ್ಯಾನ ಮಾಡಬಹುದು ಅಂತ ಅಲ್ಲಿ ವರ್ಣಿಸ್ತಾರೆ. ಆದ್ರಿಂದ ನರಸಿಂಹಾದಿ ರೂಪಗಳಿಗೆ ಅಂತ ಇಲ್ಲಿ ವ್ಯಾಖ್ಯಾನ ಮಾಡೋರು, ಕನ್ನಡದಲ್ಲಿ ಅನುವಾದ ಮಾಡೋರು ಹೇಳಿದ್ದಾರೆ, ಪುರಾಣಿಕಾಚಾರ್ಯರು. ಅದನ್ನು ಅವಧೂತರು ನರಸಿಂಹ ಅಂತ ಏನು ಹೇಳಿಲ್ಲ, ಪಾಪಗಳನ್ನು ಪರಿಹಾರ ಮಾಡುವಂತಹ, ವಿಘ್ನಗಳನ್ನು ಪರಿಹಾರ ಮಾಡುವಂತಹ ಯಾವ್ದಾದ್ರು ರೂಪ ಅಂತ ಅದರ ಧ್ಯಾನವನ್ನು ನಾವು ಮಾಡಬೇಕು, ಅದರ ಜ್ಞಾನವನ್ನು ಮಾಡ್ಕೋಬೇಕು ಅಂತ ತೋರಿಸಿದ್ದಾರೆ. ಹೀಗೆ ಮಂಗಲಾಚರಣ ರೂಪದಲ್ಲಿ ಇವತ್ತು ಅದನ್ನು ನೋಡಿದ್ದೇವೆ. ಮುಂದೆ ಭಾಗವತಾಗತಿ ಪ್ರಕರಣ ಅಂತ ಅದನ್ನ ನಾಳೆ ದಿವಸ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.